कार्येषु दासी करणेषु मन्त्री भोजेषु माता शयनेषु रम्भा रूपे च लक्ष्मी क्षमया धरित्री ये स्त्री. ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಮಹಿಳಾ ದಿನಾಚರಣೆಯ ಅಂಗವಾಗಿ ಕೆಎಲ್ಇ ವೇಣುಧ್ವನಿ ಪ್ರಸ್ತುತಪಡಿಸ್ತಾ ಇರುವಂತಹ ಸ್ತ್ರೀ ಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಪ್ರತಿಯೊಬ್ಬರ ಜೀವನದಲ್ಲಿ ಸವಾಲುಗಳು ಇರುತ್ತೆ. ಆದರೆ ಆ ಸವಾಲುಗಳನ್ನ ಎದುರಿಸಿ ಸಮಾಜದಲ್ಲಿ ತಮ್ಮದೇ ಆದ ಗುರುತು ನಿರ್ಮಿಸಿಕೊಂಡವರು ನಮಗೆ ಪ್ರೇರಣೆಯಾಗ್ತಾರೆ. ಇಂದು ನಮ್ಮೊಂದಿಗೆ ಅಂತಹದ್ದೇ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಟ್ರಾನ್ಸ್ಜೆಂಡರ್ ಸಮುದಾಯದ ಪ್ರತಿನಿಧಿಯಾಗಿ ತಮ್ಮ ಜೀವನದ ಹೋರಾಟವನ್ನ ಧೈರ್ಯದಿಂದ ಎದುರಿಸಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವಂತಹ ಹ್ಯುಮ್ಯಾನಿಟಿ ಫೌಂಡೇಶನ್ ಸ್ಪೋಕ್ ಪರ್ಸನ್ ಆದಂತಹ ಡಾಕ್ಟರ್ ಕಿರಣ್ ಬೇಡಿ ಅವರು. ಮೇಡಮ್ ನಮಸ್ತೆ. ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಮಸ್ತೆ ಮೇಡಮ್, ಮೊದಲಿಗೆ ತಮ್ಮ ಒಂದು ಬಾಲ್ಯದ ದಿನಗಳನ್ನ ನೆನೆಸ್ಕೊಂಡ್ರೆ ಏನೆಲ್ಲ ನೆನಪಾಗುತ್ತೆ ಬಾಲ್ಯದ್ದು? ಸೊ ಬಾಲ್ಯದಲ್ಲಿ ಇದ್ದಾಗ ನನಗೆ ನಿಜವಾಗ್ಲೂ ಬಾಲ್ಯವನ್ನು ತುಂಬ ಎಂಜಾಯ್ ಕಳೆದಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಬಾಲ್ಯದಲ್ಲಿ ಕೂಡ ಅಷ್ಟೇ ಒಂದು ಬಡತನ ಅಂತ ಹೇಳ್ತಾರಲ್ಲ, ಆ ಒಂದು ಬಡತನ ರೀ. ಆಮೇಲೆ ಚಿಕ್ಕ ವಯಸ್ಸಿನಲ್ಲಿ ಚೈಲ್ಡ್ ಇದ್ದಾಗಲೇ ನಾನು ಏನು ಮಾಡಿದೆ, ಬೇಗ ಚಿಕ್ಕ ವಯಸ್ಸಲ್ಲಿ ತಂದೆಯನ್ನು ಕಳ್ಕೊಂಡೆ. ಆಮೇಲೆ ಚಿಕ್ಕ ವಯಸ್ಸಿನಲ್ಲೇ ಏನಾಗ್ತಿತ್ತು ಅಂದರೆ, ನನ್ನ ಪಾಡಿಗೆ ನಾನು ಚೈಲ್ಡಲ್ಲಿ ಇದ್ದಾಗನೂ ಕೂಡ ನನ್ನ ಒಂದು ಬೆಳವಣಿಗೆ ಯಾಕಂದರೆ ನಾನು ಈ ರೀತಿ ಬೆಳೆದು ಹೀಗಾಗ್ತೇನೋ ಅಂತ ಗೊತ್ತಿರಲಿಲ್ಲ. ಬಟ್ ನನ್ನ ಫ್ರೆಂಡ್ ಸರ್ಕಲ್ ನೋಡಿದಾಗೆಲ್ಲ ಹುಡುಗಿಯರ ಜೊತೆನೇ ತುಂಬ ಇರ್ತಿದ್ದೆ. ಆಟ ಪಾಠ ಎಲ್ಲ ಸ್ಕೂಲಲ್ಲಿ 7th ಮಿನಿಮಮ್. ಅದಕ್ಕೆ ಓಡುವುದು ಆಯಿತು, ಆಟ ಪಾಠ ಎಲ್ಲ ಇರ್ತಿತ್ತು. ಚಿಕ್ಕ 3rd ಸ್ಟ್ಯಾಂಡಲ್ಲಿ ಅಪ್ಪಾಜಿ ತೀರ್ಕೊಂಡ್ರು. ಆಮೇಲೆ ಬಾಲ್ಯ ಅಂದ ತಕ್ಷಣ ನಮ್ಮೂರು ಘಟಪ್ರಭಾ. ಆಮೇಲೆ ನಮ್ಮದು 1977 ಡೇಟ್ ಆಫ್ ಬರ್ತು. ನಾನು ಅಲ್ಲೇ ಹುಟ್ಟಿರೋದು. ಆಮೇಲೆ ನಾನು ಹುಟ್ಟಿ ಬೆಳೆದಲ್ಲೇ. ಆಮೇಲೆ 1 to 10th ಆಗಿರೋದು ಘಟಪ್ರಭಾ. ಆಫ್ಟರ್ ನಾನು ಮುಂದಿನ ವಿದ್ಯಾಭ್ಯಾಸಕ್ಕಂತೂ ಬೇರೆ ಕಡೆ ಹೋದೆ. ಮಿನಿಮಮ್ ಬಾಲ್ಯದಲ್ಲಂತೂ ಒಂದು ಯಾಕಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಬೆಳೆಯ ಸಿರಿ ಮೊಳಕೆಯಲ್ಲಿ ನೋಡು ಅನ್ನೋ ಹಾಗೆ, ಮತ್ತು ಮನೆಯ ಮೊದಲ ಪಾಠಶಾಲೆ ಅನ್ನೋ ಹಾಗೆ, ನಾನು ಮದರ್ ನನ್ನ ತಾಯಿ ಇದ್ದರೂ ಕೂಡ ತಾಯಿ ರೂಪದಲ್ಲಿ ಇನ್ನೊಬ್ಬರು ತಾಯಿ ಅಂದರೆ ಅವರು ನನಗೆ ಆ್ಯಕ್ಚುಲಿ ತಾಯಿ ಥರ ಸಿಕ್ಕರು. ಅವರು ಚಿಕ್ಕ ವಯಸ್ಸಲ್ಲೇ ನನಗೆ ಏನು ಮಾಡಿದ್ರು ಅಂದರೆ, ನನ್ನ ಒಂದು ಬೆಳವಣಿಗೆ ದಿನಗಳಲ್ಲಿ ಎಲ್ಲಿ ಏನು ಸರಿ ಮಾಡಬೇಕು ಅಂತ ಹೇಳಿ ಅವ್ರು ಏನು ಮಾಡಿದರು, ಚೈಲ್ಡ್ ಇದುವಾಗಲೇ ನನಗೇನು ಮಾಡಿದರು, ಆಧ್ಯಾತ್ಮಿಕ ಜಗತ್ತನ್ನು ಪರಿಚಯಿಸಿದರು. ಅಂದರೆ ಇವತ್ತಿನ ದಿವಸ ನೀವು ಡಾಕ್ಟರ್ ಕಿರಣ್ ಬೇಡಿ ಅಂತ ಹೇಳ್ತಿದ್ದೀರ ಅಂದಮೇಲೆ ಎಲ್ಲಕ್ಕೊಂದು ಮೌಲ್ಯಗಳಿಂದ ಒಂದು ಮೂರ್ತಿ ಆಗಬೇಕಂದ್ರೆ ಅದಕ್ಕಿರುವಂಥ ಯಾವುದೂ ಲೋಪದೋಷಗಳು ಇಲ್ಲದೆ ಅದನ್ನು ಸುಂದರವಾಗಿ ಕೆತ್ತನೆ ಆದಾಗ ಮಾತ್ರ ಅದು ಪೂಜೆಗೆ ಯೋಗ್ಯವಾಗುತ್ತೆ ಅನ್ನೋ ರೀತಿಯಲ್ಲಿ ನನಗಿವತ್ತು ಆ ಒಂದು ಸ್ಥಾನಮಾನಗಳು ಸಿಗಬೇಕಾದ್ರೂ ಕೂಡ, ಯಾಕಂದರೆ ನನಗೆ ಅವರು ಏನಂತಾರೆ, ಜನ್ಮ ಕೊಟ್ಟು ತಾಯಿ ಒಬ್ಬರಾದ್ರೆ ಪಡ ತಾಯಿಯವರು ಏನು ಮಾಡಿದ್ರು, ನನಗೆ ಚೈಲ್ಡ್ ಇರುವಾಗಲೇ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಮುಖಾಂತರ ನನಗೆ ಆತ್ಮದ ಅರಿವು ಮತ್ತು ಪರಮಾತ್ಮನ ಅರಿವು ಮತ್ತು ಈ ರೀತಿ ಬಾಡಿ ಕಾನ್ಸನ್ಸಿಂದ ದೂರ ಇರುವಂಥ ವಿಚಾರಗಳನ್ನು, ಆಧ್ಯಾತ್ಮಿಕ ವಿಚಾರಗಳನ್ನು ನನ್ನಲ್ಲಿ ತುಂಬ್ತಾ ಹೋದರು. ಸೊ ಬಾಲ್ಯದಲ್ಲಿ ಜಾಸ್ತಿ ನನ್ನ ಒಂದು ಬಿಲ್ಡಿಂಗ್ ನಿರ್ಮಾಣ ಆಗಬೇಕಂದ್ರೆ ನನ್ನ ಫೌಂಡೇಶನ್ ಅನ್ನು ಅಲ್ಲಿ ಆಧ್ಯಾತ್ಮಿಕ ವಿಚಾರದಿಂದ ಒಂದು ಮೆಂಟಲಿ ಒಂದು ಸ್ಥಿತಿಯನ್ನು, ಮಾನಸಿಕ ಸ್ಥಿತಿಯನ್ನು ಗಟ್ಟಿಯಾಗಿ ನನ್ನಲ್ಲಿ ನಿರ್ಮಾಣ ಮಾಡೋಕೆ ಒಂದು ಸಹಕಾರ ಆಯ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮೇಡಮ್, ಬಾಲ್ಯದಲ್ಲಿ ಒಂದು ಬಡತನ ಇದ್ದರೂ ಸಹ ಒಂದು ಸುಂದರವಾದ ಬಾಲ್ಯವನ್ನ ಕಳೀತಾ ಹೋಗ್ತೀರಾ ತಾವು. ಒಬ್ಬ ಪುಟ್ಟ ಮಗುವಾಗಿ ತಮ್ಮೊಳಗೆ ಒಂದು ನಡೀತಾ ಇದ್ದಂತಹ ಈ ಒಂದು ವಿಭಿನ್ನ ಭಾವನೆಗಳು ತಮ್ಗೆ ಹೇಗೆ ಅರ್ಥ ಆಯ್ತು ಅಂತ, ಯಾವ ವಯಸ್ಸಿನಲ್ಲಿ ಅರ್ಥ ಆಗೋದಕ್ಕೆ ಶುರುವಾಯಿತು ಅಂತ? ನನಗೆ ಒಂದು 7th ಸ್ಟ್ಯಾಂಡರ್ಡ್ ಬಂದಾಗ ಏನಾಗ್ತಾ ಇತ್ತಂತಂದರೆ, ನನಗೆ ನಾವು ಮನೇಲಿ 3 ಜನ ಬ್ರದರ್ಸು, ಒಬ್ಬರು ಸಿಸ್ಟರ್ ಇದ್ದರು. ಅಪ್ಪಾಜಿ KBL ಇರ್ತಿದ್ರು. ಹಾಗೆ ನಾನು ಸ್ಕೂಲಲ್ಲಿ ಹೋದಾಗ ನನಗೆ ಗೊತ್ತಿರಲಿಲ್ಲ, ಯಾಕಂದರೆ ನಂದು ಶರ್ಟು ತುಂಬ ಟೈಟಾಗಿ ಒಂಥರ ಸೇಪು, ಅಂದರೆ ಎಲ್ಲ ಹುಡುಗರು ನನಗೆ ಇವ್ನು ನೋಡಿ ಹುಡುಗಿಯರ ಥರ ಇವ್ನು ಎದಿ ಕಾಣ್ತಾವ ಈ ರೀತಿ ನಂಗೆ ಟೀಸ್ ಮಾಡೋದು. ಅಂದರೆ ಅದು ಸ್ವಲ್ಪ ನನಗೆ ಮನಸ್ಸಿಗೆ ಇರಿಟೇಷನ್ ಆಗ್ತಾಯಿತ್ತು. ಸಣ್ಣ ವಯಸ್ಸಲ್ಲಿ ಹುಡುಗರು ಹಿಂಗೆ ಅನ್ನೋದು ನೋಡಿಬಿಟ್ಟು ನಾನೇನು ಮಾಡ್ತೀನಿ, ಆಮೇಲೆ ಮರನೇ ದಿವಸ ನಾನು ನಮ್ಮ ಅಣ್ಣಂದ್ರದ್ದು ಲೂಸ್ ಆಗಿರೋ ಶರ್ಟನ್ನು ಒಂದು ಹಾಕ್ಕೊಂಡು ನನ್ನ ಮೈ ಕಾಣಬಾರ್ದು, ಇಲ್ಲದ್ರೆ ಅವರು ಅಸಹ್ಯ ಮಾಡ್ತಾರೆ, ಒಳಗಡೆ ಎಲ್ಲೋ ಒಂದು ಕಡೆ ನನಗೆ ಧಕ್ಕೆ ಅನಿಸಿತ್ತು. ಅದು ಈ ರೀತಿ ಎಲ್ಲ ನನಗೆ ಆ ಸಮಯದಲ್ಲಿ ನನಗೆ ಭಾವನೆಗಳು ಬದಲಾಗಕ್ಕಿತ್ತು. ಆಮೇಲೆ ಬರ್ತಾ ನನಗಂತೂ ಜಾಸ್ತಿ ನನ್ನ ಫ್ರೆಂಡ್ ಸರ್ಕಲ್, ಟೀಚರ್ಸ್ ಎಲ್ಲ ಹೋಗಿನಿ ಅಲ್ಲಿ ಕೂತ್ಕೊಂಡು ನನ್ನ ಹುಡುಗಿಯರ ಜೊತೆ ಹೋಗಿ ಜಾಸ್ತಿ ಕೂತ್ಕೊಳ್ಳೋದು. ಆಮೇಲೆ ಸ್ಕೂಲಲ್ಲಿ ರೆಸ್ಟ್ ಬಿಟ್ಟಾಗ, ಆಟಕ್ಕೆಲ್ಲ ಬಿಟ್ಟಾಗ ಅವ್ರ ಜೊತೆನೇ ಹೋಗಿ ಆಟ ಆಡೋದು. ಆಮೇಲೆ ಈ ರೀತಿನೇ ಬೆಳೀತಾ ಇದ್ದೆ ರೀ. ಹೀಗಾಗಿ ನನಗೆ ಆಮೇಲೆ ಬರ್ತಾ ಫೀಲಿಂಗ್ಸ್ ಸ್ವಲ್ಪ ನನ್ನ ಭಾವನೆಗಳಲ್ಲಿ ಮಾನಸಿಕವಾಗಿ ಕೆಲವೊಂದು ವಿಚಾರಗಳು ಕೂಡ ನನಗೆ ಆ ರೀತಿ ಆ ಒಂದು ಮೂಮೆಂಟಲ್ಲಿ 7th to 8th ಸ್ಟ್ಯಾಂಡರ್ಡ್ ಚೇಂಜ್ ಆಗ್ತಾ ಸ್ಟಾರ್ಟ್ ಆಯಿತು. ಮೇಡಮ್, ಈಗ ಮನೆಯವರ ಒಂದು ಮರ್ಯಾದೆಗೆ ಅಂಜಿ ತಮ್ಮ ಒಂದು ನಿಜವಾದ ವ್ಯಕ್ತಿತ್ವವನ್ನು ತಾವು
ಮುಚ್ಚಿಟ್ಕೊಳ್ತೀರಾ. ಆ ಒಂದು ನಿರ್ಧಾರ ತಮ್ಮ ಮನಸ್ಸಿಗೆ ಯಾವ ರೀತಿ ಒಂದು ಕಷ್ಟವಾಗ್ತಿತ್ತು ಅಂತ? ಅಂದ್ರೆ ತಮ್ಗೆ 7ನೇ ತರಗತಿಯಲ್ಲಿರುವಾಗ್ಲೇ ಈ ತರದ ಭಾವನೆಗಳು ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಅದನ್ನ ತಾವು ಸಹಿಸ್ಕೊಳ್ತೀರಾ? ಎಲ್ಲಿವರೆಗೂ? ಕಾಲೇಜ್ ಲೆವೆಲ್ವರೆಗೂ ಸಹಿಸ್ಕೊಳ್ತೀರಾ? ಹಾಗಾಗಿ ನಾವು ಬೆಳೀತಿರ್ಬೇಕಾದ್ರೆ ಆಸೆ ಆಕಾಂಕ್ಷೆಗಳು ಇರ್ತಿತ್ತು. ಬಟ್ ಇದು ನಾವು ಯಾವುದು ಮಾಡಬೇಕಾದ್ರೂ ಒಂದು ಕಡೆ ನೆನಪಾಗ್ತಿತ್ತು. ಯಾಕಂದರೆ ನಾನು ದೇಹ ನಂದು ಪುರುಷಂದಿರ್ಬೋದು, ಮತ್ತು ನಾನು ಹಾಕೊಂಡು ಬಟ್ಟೆ ಪುರುಷಂದಿರ್ಬೋದು. ನಾನು ಈ ರೀತಿ ಅಂದರೆ ಯಾರೂ ಈಗ ನಾನು ಮಿನಿಮಮ್ ಒಂದು 7th ಹಿಡಿದು 10th ಮನಸ್ಸಿನಲ್ಲಿ ಆಕರ್ಷಣೆ ಬರ್ತಿತ್ತು, ಫೀಲಿಂಗ್ಸ್ ಸ್ಟಾರ್ಟ್ ಆಗ್ತಿತ್ತು. ಯಾಕಂತಂದ್ರೆ ಈಗ ಹುಡುಗರನ್ನು ನೋಡಿದಾಗ ನಮ್ಮಲ್ಲಿ ಫೀಲಿಂಗ್ಸ್ ಭಾವನೆಗಳು ಚೇಂಜ್ ಆಗಿಬಿಡ್ತಿತ್ತು. ಹುಡುಗಿಯರ ಜೊತೆಗೆ ನಮ್ಮದು ಫಿಮೇಲ್ಸ್ ಫೀಲಿಂಗ್ಸ್ ಇದ್ದಾಗ ನನಗೆ ಬರ್ತಿರ್ಕಿಲ್ಲ, ಆ ರೀತಿ ಚೇಂಜ್ ಆಗ್ತಾ ಇತ್ತು. ಮತ್ತು ಎರಡನೇದಾಗಿ ನಾನು ಒಬ್ಬಳೇ ನನ್ನ ಫ್ರೆಂಡ್ಸ್ ಇದ್ದರು. ನನ್ನ ಫ್ರೆಂಡ್ ಆ್ಯಸ್ ಎ ಕೃಷ್ಣವೇಣಿ ಅಂತೇಳಿ ಆಕಿತೂನ ನಾನು ಏನು ಮಾಡ್ತಿದ್ದೆ, ಅವ್ರ ಮನೇಲಿ ನನಗೆ ಆಂಟ್ ಅಂತ ಬೆಳೆಸಿದ್ರಲ್ಲ, ತಾಯಿ ಥರ. ಅವ್ರ ಮನೇಲಿ ನನ್ನ 7th ಇದ್ದಾಗ ಆಕಿದು ಬಳೆಗಳನ್ನು ಹಾಕ್ಕೊಂಡು, ಆಕಿದು ಫ್ರಾಕ್ಸ್ಗಳನ್ನ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಎಂಟರ್ಟೈನ್ಮೆಂಟ್ ಡಾನ್ಸ್ ಮಾಡೋದು. ಅಂದ್ರೆ ನನಗೆ ಆ ಮೂಮೆಂಟಲ್ಲಿ ನನಗೊಂದು ಅಂದರೆ ಅವರು ನಮ್ಮ ಮನೆ ಒಳಗೆ ಹೋದರೆ ಸ್ವತಂತ್ರ ಇರಲಿಲ್ಲ. ಅವ್ರ ಮನೆ ಒಳಗೆ ಬಂದಾಗ ಇತ್ತು ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟಂಗೂ ಆಯಿತು, ನನ್ನ ಆತ್ಮಕ್ಕೊಂದು ಖುಷಿ ಸಿಕ್ಕಂಗಾಯಿತು, ನನಗೊಂದು ನನ್ನ ಮಾನಸಿಕವಾಗಿ ಸಂತುಷ್ಟತೆಯನ್ನು ಅನುಭವ ಮಾಡ್ದಂಗೆ ಆಗತ್ತಂತ ಮಾಡ್ತಿದ್ದೆ ರೀ. ಬಟ್ ಅವ್ರಿಗೆ ಒಂಥರ ಶಾಕ್ ಆಗ್ತಿತ್ತು, ಯಾಕೆ ಹಿಂಗೆ ಇದನ್ನು ಎಕ್ಸೆಪ್ಟ್ ಮಾಡ್ತಾನೆ ಇವನು ಅಂತ ಹೇಳಿ. ಅದು ನನಗೆ ಇಂಟರ್ನಲ್ ಇರುವಂಥ ಫೀಲಿಂಗ್ಸ್ ನನಗೆ ಗೊತ್ತಿತ್ತು. ಆಮೇಲೆ ನಾನು ಏನು ಮಾಡಿದೆ ಅಂದ್ರೆ, ಈ 10th ಎಲ್ಲ ಬಂದಾಗೆಲ್ಲ ಏನು ಮಾಡ್ತಿದ್ದೆ ಅಂದರೆ, ಒಬ್ಬೊಬ್ಬಳೆ ಮನೆಯಲ್ಲಿದ್ದಾಗ ಏನು ಮಾಡ್ತಿದ್ದೆ, ಯಾರೂ ಇಲ್ಲದೆ ಇರುವಾಗ ನಾನು ಮಿರರ್ ಹತ್ರ ಹೋಗ್ಬಿಟ್ಟು ದೊಡ್ಡದು ಬಿಂದಿ ಕುಂಕುಮ ಅಲಂಕಾರಗಳನ್ನೆಲ್ಲ ಮಾಡಿಕೊಂಡು ನಾನು ಹೀಗೆ ಕಾಣ್ತೀನಿ, ಹಾಗೆ ಕಾಣ್ತೀನಿ, ಒಂದು ಭಾವನೆ ರೀ, ನಾನು ಹಿಂಗೆ ಕಾಣ್ಬೇಕಂತ ಹೇಳಿ ಹಾಗೆಲ್ಲ ಮಾಡ್ಕೋತಿದ್ದೆ. ಆಮೇಲೆ ಅವರೆಲ್ಲ ಬಂದಮೇಲೆಲ್ಲ ಮತ್ತೆ ಆ್ಯಸ್ ಇಟ್ ಇದೆ ಇಂತಂದ್ರೆ ನಮ್ಗೆ ಆ ಒಂದು ಸ್ವತಂತ್ರ ಸಿಗಲೇ ಇಲ್ಲ ರೀ. ಈ ರೀತಿ ನಮಗೆ ಎಜುಕೇಷನ್ ಟೈಮ್ನಲ್ಲಿ ಆಯಿತು. ಮುಂದೆ ಬೆಳೀತಾ ಹೋದಾಗೆ ನನಗೇನಾಯ್ತು ಅಂದರೆ, ಕಾಲೇಜ್ ಲೆವೆಲ್ ಅಂದರೆ ಆ್ಯಕ್ಚುಲಿ ಇದು 10th ಅಂತೂ ನಾನು ಹೆಂಗೋ ಇದು ಮಾಡಿದೆ. ಆಮೇಲೆ ನಾನು ನರ್ಸಿಂಗ್ ಅಂತ ಹೇಳಿ, ಯಾಕಂದರೆ ನಾನು ಅಫ್ಟು ಇಲ್ಲಿ ನಮ್ಮದು ಚೈಲ್ಡ್ ಅಂತೂ ಡೆತ್ ಆದರು, 10th ಅಂದೆ. ಆದಮೇಲೆ ನಮ್ಮದು ಇಲ್ಲಿ ಪೇರೆಂಟ್ಸ್ ಎಲ್ಲ ಬೇರೆ ಕಡೆ ಶಿಫ್ಟ್ ಆದರು, ಬ್ರದರ್ಸು ಸಿಸ್ಟರ್ಸ್ ಅಮ್ಮ ಎಲ್ಲ. ಆಮೇಲೆ ನಮ್ಮ ಆಂಟ್ ಅಂತೂ ಅವ್ರು ಏನು ಮಾಡಿದ್ರು, ಅದೇ ಚಿಕ್ಕ ವಯಸ್ಸಿನಲ್ಲಿ, ಯಾಕಂದ್ರೆ ಅವ್ರ ಮಕ್ಕಳು ಇನ್ನೊಬ್ಬರು ತಾಯಿ ಇದ್ದ ಅಂದ್ರೆ ಅವ್ರಿಗೆ ಇನ್ನೊಂದು ಸೌತಿ ಅಂತಿದ್ರು, ಅವ್ರ ಕಡೆ ಏನು ಮಾಡಿಬಿಟ್ರು ಅಂದ್ರೆ ಆ 2 ಮಕ್ಕಳನ್ನು ಅವ್ರು ಕಿತ್ಕೊಂಡು ಹೋದ್ರು. ಬಟ್ ಆ ಟೈಮಲ್ಲಿ ಇವ್ರು ನನಗೆ ಪಡೆದ ತಾಯಿ ಏನು ಮಾಡಿದರು, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಜ್ಞಾನ ಕೊಟ್ಟು ಅವ್ರಿಗೆ ನನಗೆ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳಿ, ಪಾಪ ನನಗೋಸ್ಕರ ಕಷ್ಟಪಟ್ಟು ನನ್ನನ್ನು ಬೆಳೆಸೋಕ್ಕೆ ತುಂಬ ಕಷ್ಟಪಟ್ಟರು ಅಂತೂ ತನ್ನಕ್ಕೋಸ್ಕರ. ಯಾಕಂದರೆ ನಿಜ ಹೇಳ್ಬೇಕಂದ್ರೆ ಅವತ್ತಿನ ದಿನಗಳಲ್ಲಿ ತುಂಬ ಆ ಒಂದು ತುತ್ತು ಅನ್ನೋದು ಮಹತ್ವವನ್ನು ತುಂಬ ಸ್ಮರಣೆ ಮಾಡಬೇಕಾಗತ್ತಂತ ಅನಿಸುತ್ತೆ. ಮತ್ತು ಅವರೂ ಒಂದು ಕಾರಣಾಂತರಗಳಿಂದ ಅವರು ಹೆಲ್ತ್ ಸಮಸ್ಯೆಗಳಿಂದ ಅವರು ತಮ್ಮ ಊರಿಗೆ ತಾವು ಹೊರಟೋದ್ರು. ಆಮೇಲೆ ನಮ್ಮ ಪೇರೆಂಟ್ಸ್ ಎಲ್ಲ ಹೋಗಿ ಬೇರೆ ಕಡೆ ಸೆಟ್ಲ್ ಆದರು. ಬಟ್ ನನಗೆ ಆ ಮೂಮೆಂಟಲ್ಲಿ ಏನಾಯ್ತು ಅಂತಂತಂದ್ರೆ, ಮುಂದಿನ ವಿದ್ಯಾಭ್ಯಾಸಕ್ಕೆ ಬಟ್ ಮನೆಯೊಳಗಿನ ಸಿಸ್ಟಮು, ಮನೆಯೊಳಗಿಂದ ಎಲ್ಲರೂ, ಯಾಕಂದ್ರೆ ಅವ್ರ ತಕ್ಕಾಗಿ ಎಲ್ಲರೂ ಬದಲಾಗಿಬಿಟ್ಟಿದ್ರು. ಬಟ್ ನನಗೆ ಸಪೋರ್ಟ್ ಮಾಡೋದು ತುಂಬ ಕಡಿಮೆ ಇತ್ತು. ಆದರೆ ನನ್ನ ಸಿಸ್ಟರ್ ಮಾತ್ರ ತುಂಬ ಒಳ್ಳೆಯ ಸಪೋರ್ಟ್ ಮಾಡಿದ್ರು. ಅವರು ಕಷ್ಟಪಟ್ಟು ಆ ಕಡೆ ಹೆಲ್ಪ್ ಮಾಡಿದ್ರು, ಸ್ವಲ್ಪ ಕೊಟ್ಟು ನೀನು ನರ್ಸಿಂಗ್ ಮಾಡ್ಕೊ. ಆಮೇಲೆ ಎಲ್ಲರ ಅವ್ರಿಗೊಂಥರ ಭಯ ಬಂದಿತ್ತು ರೀ, ಯಾಕಂದ್ರೆ ಅಂದರೆ ನಾವು ಸ್ವಲ್ಪ ಆ ಕಡೆಯವ್ರು ನಮ್ಮ ಬಗ್ಗೆ ಮಾತಾಡಿ ನೋಡಿ ಇವನೇನೋ ಹಾಕಂತ ಭಯ ಇತ್ತು ಅವ್ರಿಗೆ. ನರ್ಸಿಂಗ್ ಅಂತೂ ನಾನು ಹೋಗಲೇಬೇಕಾಯಿತು. ಎಲ್ಲಿ ನಾನು ಜತ್ಕೋದೆ ರೀ, ಪ್ಯಾರಾಮೆಡಿಕಲ್ ಸೈನ್ಸ್ ಬಾಂಬೆ ರೀ. ಆಮೇಲೆ ನಾನು ಒಂದೇ ಟೈಮ್ನಲ್ಲಿ ಏನು ಮಾಡಿದೆ, ANM ಮತ್ತು MPSW 2 ಕೋರ್ಸ್ಗಳನ್ನ ಮಾಡಿಕೊಂಡೆ. ಅಲ್ಲೇ ಜೀವನ ಮಾಡ್ತಾಯಿದ್ದೀವಿ ಎಜುಕೇಷನ್ ವಿದ್ಯಾಭ್ಯಾಸವನ್ನು. ಬಟ್ ನಾನು ಎಜುಕೇಷನ್ ಟೈಮಲ್ಲೂ ಕೂಡ ನಂಗೆ ಸಾಕಷ್ಟು ಸವಾಲುಗಳು ಬಂದವು ರೀ. ಯಾಕಂದರೆ ವ್ಯಕ್ತಿಯಲ್ಲಿರುವಂಥ ಒಂದು ವಿದ್ಯಾರ್ಥಿ ಮತ್ತು ಕೌಶಲ್ಯಗಳನ್ನು, ಸ್ಕಿಲ್ಸ್ಗಳನ್ನು, ಗುಣಮಟ್ಟದ ಒಂದು ಏನಂತಾರೆ ವಿಚಾರಗಳನ್ನು ಅಥವಾ ನಿಪುಣತೆಯನ್ನು ಯಾರು ನೋಡೋದಿಲ್ಲ. ಬಟ್ ಬಾಡಿ ಲ್ಯಾಂಗ್ವೇಜಿಂದ ನಮ್ಮನ್ನು ಗುರುತಿಸುವಂಥ ಒಂದು ಕಳಂಕ ತಾರತಮ್ಯಗಳಲ್ಲೂ ಸಾಕಷ್ಟು ಅದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಅಲ್ಲೇ ನಾನು ಯಾಕಂದ್ರೆ ನೋಡ್ತಿದ್ದೆ, ನಾನು ಚೈಲ್ಡ್ ಇದ್ದಾಗಲೇ ಒಂದು 7th to 10th ಎಲ್ಲ ಬಂದಾಗ ಟ್ರಾನ್ಸ್ಜೆಂಡರ್ ನೋಡಿದಾಗ ನನಗೆ ನಾಳೆ ದಿವಸ ನಾನು ನಮ್ಮ ತಾಯಿನ ಬಿಟ್ಟು ಪೇರೆಂಟ್ಸ್ ಎಲ್ಲ ಬಿಟ್ಟು ನಾನು ಹಿಂಗೆ ಹೋಗ್ಬೇಕಾಕತಿ ಎಲ್ಲ ಬಿಟ್ಕೊಟ್ಟು ಅವಾಗ ಒಂಥರ ಸೆಂಟಿಮೆಂಟ್ ತಾಯಿನ, ಯಾಕಂದರೆ ಗೊತ್ತಿಲ್ಲ ತಾಯಿ ಅಂದ್ರೆ ಅದೊಂದು ಬೆಲೆ ಕಟ್ಟಲಾರ್ದಿರೋದು ಅಂತ ಒಂದು ಆಸ್ತಿ ರೀ ತಾಯಿ ಅನ್ನೋದು. ಹಿಂಗಾಗಿ ಅವ್ರನ್ನ ಕಳ್ಕೊಂಡ್ರೆ ನಾನು ಎಲ್ಲರನ್ನೂ ಬಿಂದನೂ ದೂರ ಆಗಬೇಕಾಗತ್ತೆ ಅಂತೇಳಿ ಇಲ್ಲ ಅಂತ ಹೇಳಿ ಅಲ್ಲಿ ಕಲಿಯಾಕಂತ ಅಲ್ಲಿ ಹೋದೆ ರೀ. ಬಟ್ ಅಲ್ಲೂ ನನಗೇನಾಗ್ತಾ ಇತ್ತು ಅಂತಂದರೆ, ನಾನು ಯಾಕಂದ್ರೆ ನನ್ನನ್ನು ಸಮಾಜಕ್ಕೆ ಹೊರ್ತು ಮಾಡಬಾರ್ದು ಅಂದರೂ ಕೂಡ ಒಂದು ನಾವು ಮಾತಾಡುವಂಥ ಶೈಲಿಗಳಿಂದ ಇವ್ರು ಹೀಗದಾರ ಅಂತ ಹೇಳಿ ನಿಜ ಹೇಳ್ಬೇಕಂತಂದರೆ ವೃತ್ತಿ ಬದುಕಿನಲ್ಲಿ ನನಗಲ್ಲಿ ಎಜುಕೇಷನ್ ಟೈಮ್ನಲ್ಲಿ, ಯಾಕಂದರೆ ನಾನು ಇವತ್ತು ನಿಮ್ಮ ಎದುರುಗಡೆ ಒಂದು ಸ್ಯಾರಿ ಮೇಲೆ ಕೂತ್ಕೊಂಡು ಅಥವಾ ಡಾಕ್ಟರ್ ಕಿರಣ್ ಬೇಡಿ ಅಂತ ನೀವು ಹೇಳ್ತಾ ಇದ್ದೀರಿ, ಇದೆಲ್ಲ ಬರಬೇಕಂತ ಪೂರ್ವದಲ್ಲಿ. ಯಾಕಂದ್ರೆ ಅಲ್ಲಿ ನಾನು ವೈದ್ಯಕೀಯ ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕಂತಿತ್ತಂದ್ರೆ ಅಲ್ಲಿ ಉಳಿದು ಇವತ್ತಿನ ದಿವಸ ನಾನು ಡಾಕ್ಟರ್ ಕಿರಣ್ ಬೇಡಿಗೆ ಇಲ್ಲಿ ಇರ್ತಿರ್ಕಿಲ್ಲ. ಬಟ್ ಅಲ್ಲೂ ಕೂಡ ನನ್ನನ್ನು ಏನಾಯ್ತು ಅಂತಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಆಗಿ ನನ್ನನ್ನು ಯೂಸ್ ಮಾಡಿಕೊಂಡ್ರು. ಯಾಕಂದ್ರೆ ನಮ್ಮ ಒಂದು ವ್ಯಕ್ತಿತ್ವವನ್ನು ತಿಳ್ಕೊಲಾರ್ದೆ ಏನು ಮಾಡಿದರು, ಒಂದು ಭೋಗದ ವಸ್ತು ಒಂಥರ ನಾನು ಸೆಕ್ಸ್ಯುಲಿ ಹರಾಸ್ಮೆಂಟ್ಗಳು ನನಗಲ್ಲಿ ಆದಾಗ
ಅಂದರೆ ನಾನು ಇದನ್ನು ಎಕ್ಸೆಪ್ಟ್ ಮಾಡಿಕೊಂಡು ನಾನು ಸ್ಯಾರಿ ಹಾಕ್ಕೊಂಡು ಬದುಕಬೇಕು ಅನ್ನೋ ನಿರ್ಧಾರವನ್ನು ನಾನು ಮಾಡಿರ್ಕಿಲ್ಲ. ಯಾಕಂದ್ರೆ ಅವ್ರು ಏನು ಕಷ್ಟಗಳದಾವ ಇವೆಲ್ಲ ಕಷ್ಟಗಳನ್ನ ನಾವು ಅನುಭವಿಸ್ಬೇಕಾಗತ್ತ. ನಾನೊಂದು ಸಮಾಜ ಕೊಡುಗೆ ಆಗಬೇಕು, ಸಿಟಿಸನ್ ಆಗಬೇಕು, ನಾಗರಿಕರಾಗಬೇಕು, ಭಾರತದ ಪ್ರಜಾಪ್ರಭುತ್ವ ಒಳ್ಳೆ ಪ್ರಜೆಯಾಗಿ ಬದುಕಬೇಕು ಅನ್ನೋ ಉದ್ದೇಶಗಳನ್ನು ನಾನು ಇಟ್ಕೊಂಡು ಒಳ್ಳೆಯ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಒಳ್ಳೆಯ ಒಂದು ರೀತಿ ಬದುಕಬೇಕು, ಮತ್ತು ಮತ್ತೊಬ್ಬರಿಗೆ ನಾನು ಮಾದರಿ ಆಗಬೇಕು ಅಥವಾ ಮುಂದಿನ ಸಮಾಜಕ್ಕೆ ಸಪೋರ್ಟ್ ಆಗಬೇಕಂತ ವಿಚಾರಗಳನ್ನ ಇಟ್ಕೊಂಡಾಗ ಅಲ್ಲಿ ನನಗೆ ಅವಾಗ ಸೆಕ್ಸ್ಯುಲಿ ಹರಾಸ್ಮೆಂಟ್ ಆಯಿತು. ಯಾಕೆ ದೊಡ್ಡವರಿಂದ ನಂಗೆ ಸೆಕ್ಸ್ಯುವಲ್ ಹರಾಸ್ಮೆಂಟ್ ಆದಾಗ ಇನ್ನು ನನ್ನ ಹೆಂಗಿದ್ರು ನಾನು ಗುರುತಿಸ್ತಾ ಇದ್ದಾರೆ ನೀನು ಹೀಗೆ ಅಂಥೇಳಿ ನನ್ನ ನೈಜತೆಗೆ ನಾನು ಬರಬೇಕಾದ ಪರಿಸ್ಥಿತಿ ಐತೆ ಅಂತ ಹೇಳಿ ನಾನು ಅಲ್ಲಿಂದನೂ ಕೂಡ ಅದನ್ನು ಡ್ರಾಪ್ ಮಾಡಿ ಬರಬೇಕಾದಂಥ ಪರಿಸ್ಥಿತಿ ಬಂತು. ಅಲ್ಲ, ಆ ರೀತಿ ಮನಸ್ಸಿನ ಭಾವನೆಗಳು ಆ ರೀತಿ ಬರ್ತಾ ಇರ್ಬೇಕಾದ್ರೆ ತಮ್ಗೆ ಒಂದು ಭವಿಷ್ಯದ ಕಲ್ಪನೆ ಕಣ್ಮುಂದೆ ಬರೋದಿಲ್ವಾ? ಹೇಗೆ ಮೇಡಮ್, ನಾನು ಇದನ್ನು ಒಪ್ಕೊಳ್ತೀನಿ ಅಂತ ನಿರ್ಧಾರ ಮಾಡುವಾಗ ತಮ್ಗೆ ಒಂದು ಭವಿಷ್ಯ, ನಿಮ್ಮ ಮುಂದೆ ಒಂದು ಭವಿಷ್ಯ ಇತ್ತು, ತಾವು ಒಬ್ಬ ಉತ್ತಮ ಶಿಕ್ಷಕರಾಗಬೇಕು ಅಂತ ಕನಸನ್ನ ಕೂಡ ಕಂಡಿರ್ತೀರಾ, ನರ್ಸಿಂಗ್ ಕೂಡ ಮಾಡ್ತಿರ್ತೀರಾ. ಇದು ಒಳ್ಳೆ ಒಂದು ಉತ್ತಮ ಭವಿಷ್ಯ ತಮ್ಮ ಕಣ್ಮುಂದೆ ಇರುವಾಗ ತಮ್ಮ ಭಾವನೆಗಳಿಗೆ ಮಹತ್ವವನ್ನ ಕೊಡಬೇಕು ಅಂತ ಅಷ್ಟೊಂದು ತೀವ್ರ ಹಿಂಸೆ ತಮ್ಮ ಮೇಲಾಗುತ್ತಾ ಅಂತ? ಹೇಗೆ ತೀವ್ರ ಹಿಂಸೆ ಅಂದ್ರೆ ಮೇಡಮ್ ನೋಡಿ, ನಾನು ಒಂದು ಮಿನಿಮಮ್ ಒಂದು 5 year, ಯಾಕಂದರೆ ವ್ಯಕ್ತಿಗೆ ಹೇಗಾಗತ್ತಂತಂದ್ರೆ ಪ್ರತಿನಿತ್ಯನೂ ಮನುಷ್ಯನ ಏನಾಗತ್ತಂತಂದರೆ ಈಗ ಒಬ್ಬರಿಂದ ಒಬ್ಬರಿಗೆ ಇವರು ಹೀಗಿದ್ದಾರೆ ಈ ಚುಚ್ಚು ಮಾತುಗಳಿಂದ ಮನುಷ್ಯನಿಗೆ ಏನಾಗುತ್ತಂತಂದ್ರೆ ಅದನ್ನು ಅರಗಿಸ್ಕೊಳ್ಳುವಂಥ ಶಕ್ತಿ ಅಷ್ಟೊಂದು ಇರೋದಿಲ್ಲ ರೀ. ಯಾಕೆ ಎಲ್ಲನೂ ಊಟ ಇಲ್ಲಾಂದ್ರೆ ನಾವು ಸ್ವಲ್ಪ ತಡ್ಕೋಬೋದು ಅಲ್ವಾ. ಆದ್ರೆ ನಮ್ಮ ಒಂದು ಸಮಸ್ಯೆಗಳನ್ನು ಏನು ಮಾಡ್ತಾರಂದ್ರೆ ವ್ಯಕ್ತಿಗಳು ಅದನ್ನು ಭೋಗದ ವಸ್ತು ಅಂತ ಉಪಯೋಗ ಮಾಡಿದಾಗ ಇವ್ರು ಹೀಗಿದ್ದಾರೆ ಮತ್ತೊಬ್ಬರಿಂದ ನಮ್ಮನ್ನು ಇವರು ಈ ಥರ ಇದ್ದಾರೆ, ಇಲ್ಲಿ ಬಂದಿದ್ದಾರೆ, ಇವರು ಈ ಥರ ಇದ್ದಾರೆ, ಇವರು ಈ ರೀತಿ ಅಂದರೆ ಇವರು ಅಂದರೆ ಕೆಲವೊಬ್ಬರು ನನ್ನ ಒಂದು ಕೆಲವೊಂದು ಮಾತುಗಳು ಇನ್ನೂ ನನಗೆ ಆ ಮಾತುಗಳು ಚೆಕ್ಕ ಅಂತ ಹೇಳ್ತಾರೆ, ಆಮೇಲೆ 9 ಅಂತ ಹೇಳ್ತಾರೆ, ಹಿಜ್ಡ ಅಂತ ಹೇಳ್ತಾರೆ. ಇಂಥ ಅಪಶಬ್ದಗಳು ನಮಗೆ ತುಂಬ ಒಂದು ಏನಂತಾರಂದ್ರೆ ಪಾಯ್ಸನ್ ಕುಡಿದ್ರು ಎಷ್ಟೋ ನೆಮ್ಮದಿ ಇರ್ಬೋದು, ಸತ್ತು ಹೋಗ್ಬೋದು ಅಂತ ಮಾತುಗಳಿಂದ ನಮಗೆ ಕಷ್ಟ ಆಗಿ ಬದುಕಕ್ಕೆ ನಾವು ಬದುಕಬೇಕಂತ ಹೇಳಿ ಅಲ್ಲಿ ವೃತ್ತಿ ಬದುಕಿನಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಬಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಹಿಂದೆ ಇವರು ಈ ಥರ ಅದಾರ, ನಾ ಅಲ್ಲಿ ಕೆಲಸ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೋಡ್ಬೇಕು, ನಾ ಎಂಥ ಕೆಲಸ ಮಾಡ್ತಿದ್ದೀನಿ ಅಂತ ನೋಡ್ಬೇಕು. ಆದರೆ ಇವ್ರು ಇಂಥವ್ರಿದ್ದಾರೆ ಇಂಥವ್ರದಂತಾಗಿ ಇವೆಲ್ಲ ಕಾರಣಗಳಿಂದ ಮತ್ತು ನನಗಾಗಿರುವಂಥ ಅರೇಂಜ್ಮೆಂಟ್ಗಳು ನನಗೇನಾಯ್ತಂದ್ರೆ ನನಗೂ ತಡ್ಕೊಂಡು ಸಾಕಾಯಿತು, ಬೇಡಪ್ಪ ಅಂತೇಳಿ ನನ್ನ ವೃತ್ತಿ ಬದುಕಿಗೆ ನಾನು ಹೊರಗೆ ಬೇರಬೇಕಾಯ್ತು. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಸ್ತ್ರೀ ಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮವನ್ನ ನಿಮ್ಮ KLE ವೇಣುಧ್ವನಿಯಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, KLE का हाथ आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನಸದ ವೇಣುಧ್ವನಿ. ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ಸ್ತ್ರೀ ಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕಿರಣ್ ಬೇಡಿ ಅವರು. ಮೇಡಮ್, ಈಗ ತಮ್ಮ ಈ ಒಂದು ಬದಲಾವಣೆಯನ್ನ ಕುಟುಂಬದವರು ಅರ್ಥ ಮಾಡ್ಕೊಂಡ್ರ? ಇಲ್ಲ, ಹೆಂಗಿತ್ತಂದ್ರೆ ಮೇಡಮ್, ನರ್ಸಿಂಗ್ ಅಲ್ಲಿ ಡ್ರಾಪ್ ಆದ ತಕ್ಷಣ ನಾನು ಇಲ್ಲಿ ನನ್ನ ಊರಿಗೆ ಬರಬೇಕಂದ್ರೆ ನನಗೆ ಎಲ್ಲೂ ಪ್ಲೇಸ್ ಇರಲಿಲ್ಲ. ಯಾಕಂದ್ರೆ ಮನೆ ಒಳಗಡೆ ಅಂದರೆ ಅಲ್ಲಿ ಆ ಸಿಸ್ಟಮ್ದಿಂದ ಸ್ವಲ್ಪ ನಾನು ಬಿಟ್ಟು ಮನೆ ಒಳಗಡೆ ಎಲ್ಲ ಒಂದು ವಿಚಾರಗಳು ಬೇರೆ ಇತ್ತು. ಹಿಂಗಾಗಿ ನಮ್ಮ ಸಿಸ್ಟರ್ ಕಡೆ ನಾನು ಬಂದು ಸ್ವಲ್ಪ ದಿವಸ ಅಂತ ಉಳ್ಕೊಂಡಾಗ ನಾನು ಎಲ್ಲಿ ಅಂದರೆ ನಾನು ಇನ್ನೂ ಅವ್ರಿಗೆ ಇಂಟರ್ನಲ್ಲಿ ನಾನು ಯಾರಿಗೆ ನೋಡಿ ನನಗೆ ನಾನು ಒಮ್ಮೆ ಹೋಗ್ಬಿಟ್ಟು ಕನ್ನಡಿ ಒಳಗಡೆ ಹೇಳ್ಕೊತಿದ್ದೆ, ನೀ ಹೀಗಿದಿ ಅಂತ ಹೇಳ್ಕೊತಿದ್ದಿ. ನೀ ಯಾರಿಗೆ ಹೇಳ್ಕೊಬೇಕ್ರಿ ಆ ಸಮಯದಲ್ಲಿ. ಆಮೇಲೆ ನನಗೆ ಎಲ್ಲಿ ಕೆಲಸ ಕೇಳಕ್ಕೆ ಹೋದರೂ ಕೂಡ ಕೆಲವೊಬ್ರು ನಾನು ಮಾತಾಡೋದು ಅಂತ ಸ್ಟೈಲ್ ನೋಡಿಬಿಟ್ಟು ಇದನ್ನು ನೋಡ್ಬಿಟ್ಟು ಇವ್ರು ಹಿಂಗಿದ್ದಾರೆ, ಇವ್ರಿಗೆ ಹೆಂಗೆ ಕೆಲಸ ಕೊಡ್ಬೇಕ್ರಿ, ಇವ್ರೇನು ಮಾಡ್ತಾರೆ ಇಂಥವರೆಲ್ಲ ಅಂತೇಳಿ ಈ ರೀತಿ ಇದನ್ನು ಮಾಡೋರು. ಮತ್ತು ಅದೇ ಸಮಯದಲ್ಲಿ ನಾನು ಸುಮಾರು ಕಡೆ ಕೆಲಸಗಳನ್ನ ಅಡ್ಡಾಡಿದಾಗ ಕೆಲಸಗಳು ಎಲ್ಲೂ ಸಿಗಲಿಲ್ಲ. ಆದರೆ ಒಂದು ನನಗೆ ಅವಕಾಶ ಕೊಟ್ಟದ್ದು ಬರ್ಡ್ ಸಂಸ್ಥೆ ರೀ. ಯಾಕಂದರೆ ಅವರು ಏನು ಮಾಡಿದ್ರು ಅಂದರೆ ನನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ಗುರುತಿಸಿ ಅವರು ಲೈಂಗಿಕ ವೃತ್ತಿ ನಿರತ ಮಹಿಳೆಯರು, ಫಿಮೇಲ್ ಸೆಕ್ಸ್ ವರ್ಕರ್,
ಯಾಕಂದರೆ ಅವರ ಒಂದು HIV AIDS ಪ್ರಿವೆನ್ಷನ್ ಸೊಸೈಟಿಯಲ್ಲಿ ಅವ್ರಿಗೋಸ್ಕರ ಒಂದು ತಿಳುವಳಿಕೆ ಕೊಡುವಂಥ ಕಾರ್ಯಕ್ರಮದಲ್ಲಿ ನನ್ನ ಮೊದಲು ಒಂದು ಕೆಲಸಕ್ಕೆ ತೊಗೊಂಡ್ರು. ಬಟ್ ಆ ಒಂದು ಕೆಲಸಕ್ಕೆ ತೊಗೊಂಡಾಗ ನನಗೆ ಅಲ್ಲಿವರೆಗೂ ಜಗತ್ತಿನೊಳಗೆ ಏನಾಗಿತ್ತು ಅಂತಂದ್ರೆ, ನಾವು ಒಂದು ಗಂಡಾಗಿ ಗಂಡನ ಇಷ್ಟಪಡುವಂಥ ಜೀವಿ ಅಂದರೆ ಜಗತ್ತಿನಲ್ಲಿ ನಾನು ಒಬ್ಬನೇ, ಮತ್ತೆ ಯಾರು ಅದಾರ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಇದು ಸಮಾಜಕ್ಕೆ ನಾನು ಒಪ್ಕೊಂಥ ವಿಷಯನೂ ಅಲ್ಲ. ಆಮೇಲೆ ಒಪ್ಕೊಂಡ್ರು ಸಮಾಜ ಇಲ್ಲಿ ನನಗೆ ಕೊಂದು ಹಾಕತ್ತೇನೋ. ನಾನು ಆಸೆ ಪಟ್ಟ ವ್ಯಕ್ತಿನ ಹೋಗಿ ಕೇಳಿದ್ನಿ ಅಂದರೆ ಆ ವ್ಯಕ್ತಿ ನನ್ನ ಹೊಡಿತಾರ ಬಡಿತಾರ, ಈ ರೀತಿ ನನ್ನ ಆಸೆ ಆಕಾಂಕ್ಷೆಗಳನ್ನ ಎಲ್ಲನೂ ನಾನು ಏನು ಮಾಡಿದೆ ಅಂತಂದ್ರೆ ರೀ, ಕತ್ತಿಚ್ಚಿಕ್ಕಿ ಬದುಕ್ತಾನೆ ಬಂದೆ. HIV AIDS ಸೊಸೈಟಿಯಲ್ಲಿ ಒಂದು ಒಳ್ಳೆ ಅವಕಾಶ ಇತ್ತು, ಭಾವನೆಗಳು ಹಾಗೆ ಗಟ್ಟಿಯಾಗಿ ಇಟ್ಕೊಂಡು ಬಂದೆ. ಆದ್ರೆ ಅಲ್ಲಿ ನನಗೊಂದು ನಿಜವಾಗ್ಲೂ ಒಂದು, ಯಾಕಂತಂದರೆ ರಿಪಬ್ಲಿಕ್ ಡೇ ಪ್ರಜಾರಾಜ್ಯೋತ್ಸವ ದಿನಾಚರಣೆ ದಿವಸ ನಮ್ಮಲ್ಲಿ ಚಿಕ್ಕೋಡಿಯಲ್ಲಿ ಅಲ್ಲಿ ನಾವು ಒಂದು ಎಲ್ಲರೂ ಸೇರಿಸಿ ಎಲ್ಲ ಆರ್ಗನೈಸೇಷನ್ಸ್ ಕೂಡಿ ಮಾಡೋ ಹೊತ್ನ್ಯಾಗ ಅಲ್ಲಿ ನಮ್ಮದೇ ಆದಂಥ ಒಂದು ಆರ್ಗನೈಸೇಷನ್ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಬಂದಿದ್ದರು. ಅಲ್ಲಿ ಬಂದವ್ರ ತಕ್ಷಣ ನನಗೆ ಗುರುತಿಸಿದ್ರು, ಇವ್ರು ನಮ್ಮವ್ರಿದಾರೋ, ಇವ್ರು ನಮ್ಮ ಜೋಡಿ ಕಳಿಸ್ಕೊಡ್ರಿ ಅನ್ನಕಾತ್ಬಿಟ್ರು. ಆಮೇಲೆ ನನಗೊಂಥರ ಇಂಟರ್ನಲ್ಲಿ ಏನಾಯ್ತು ಅಂತಂದ್ರೆ, ಎಲ್ಲೋ ಒಂದಿದು ಪಂಜರದೊಳಗಿರುವಂಥ ಒಂದು ಪಕ್ಷಿಗೆ ಹಾರಾಡಕ್ಕೊಂದು ಸ್ವತಂತ್ರವಾಗಿರುವಂಥ ಒಂದು ಆಕಾಶ ಸಿಕ್ಕಂಗೆ ಆಯ್ತು ನನಗೆ. ಯಾಕಂದರೆ ನನಗೆ ನನಗೆ ಅವ್ರು ನೋಡಿದಾಗ ನನ್ನಂಗೆ ಇವ್ರು ಮಾತಾಡ್ತಾರೆ, ನನ್ನಂಗೆ ಅವ್ರ ವಿಚಾರಗಳದಾವು. ಆಮೇಲೆ ನನ್ನ ಪ್ರತಿಯೊಂದಕ್ಕೂ ಇವ್ರು ಹೊಂದ್ಕೋತಾರೆ. ನನಗೊಂದು ಬಳಗ ಸಿಕ್ತು. ಇವ್ರ ಜೊತೆ ನಾನು ಏನು ಮಾಡ್ಬೋದು, ನನ್ನ ಆಸೆ ಆಕಾಂಕ್ಷೆಯನ್ನು ಹೇಳ್ಬೋದು. ನನಗೆ ಹಿಂಗಿರ್ಬೇಕಂತ ಆಸೆ ಆಕತಿ, ನನಗೆ ಹಿಂಗಿರ್ಬೇಕಂತ ಎಲ್ಲ ಹೇಳ್ಬೋದು. ಭಾಳ ಖುಷಿ ಆಯಿತು ಆವಾಗ ನಾನು ಅವ್ರ ಜೊತೆ ಬಂದ ಮೇಲೆ. ಬಟ್ ಅಲ್ಲಿ ಅವ್ರ ಹತ್ರ ಬಂದ ತಕ್ಷಣ ಅವರ ಜೊತೆ ನಾನು ಏನು ಮಾಡಿದೆ ಅಂದ್ರೆ, ಹೊಸದಾಗಿ ಇರುವಂಥ ಸಂಸ್ಥೆ ಒಳಗೆ ನನ್ನನ್ನು ಸ್ವಲ್ಪ ದಿವಸ ಮಟ್ಟಿಗೆ ಅವರು ಕೆಲಸಕ್ಕೆ ಅಂತ ತಗೊಂಡ್ರು. ಆಮೇಲೆ ಅಲ್ಲಿ ಕೆಲಸ ಮಾಡುವಾಗ ನನಗೆ ಏನೈತಂದ್ರೆ, ನಮ್ಮವ್ರ ಜೊತೆ ಕೆಲಸ ಮಾಡೋದು, ಊಟ ಮಾಡೋದು, ತಿನ್ನೋದು, ಪೇಮೆಂಟ್ ಸ್ವಲ್ಪ ಕೊಡ್ತಿದ್ರು. ಆಮೇಲೆ ಮನೆಗೆ ಸ್ವಲ್ಪ ಹೆಲ್ಪ್, ಅಷ್ಟೊಂದು ಸ್ವಲ್ಪ ಕೆಲಸ ಆಯ್ತು. ಬಟ್ ನಮ್ಮ ಮನೆಯಲ್ಲಿ ನಾನು ಕೆಲಸ ಮಾಡೋದು ಮೊದಲು ಲೈಂಗಿಕ ವೃತ್ತಿ ನಿರತ ಮಹಿಳೆಯರ ಜೊತೆಗೆ ಅಂತ ಗೊತ್ತಿರಲಿಲ್ಲ, ಅಥವಾ MSM ಮೇಲ್ ಟು ಸೆಕ್ಸ್ ಮೇಲ್ ಅವ್ರ ಜೊತೆ ಕೆಲಸ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಯಾಕಂದರೆ ನಮ್ಮ ಮನೆಯೊಳಗೆ ಭಯ ಇತ್ತು ನನಗೆ, ಮನೆಯವರಿಲ್ಲ ನನ್ನ ಹೊರಗೆ ಹಾಕ್ಬಿಡ್ತಾರೆ ಅನ್ನೋ ಮನೋಭಾವನೆ. ಈ ರೀತಿ ಇದ್ದಾಗ ನಾನು ಅವ್ರ ಜೊತೆ ಎಲ್ಲ ಕೆಲಸ ಮಾಡ್ಕೊಳ್ತಾ ಜೀವನವನ್ನು ಮಾಡ್ತಿದ್ದುವಾಗ ಏನಾಯ್ತಂದ್ರೆ ಮೇಡಮ್, ಆರ್ಥಿಕ ಒತ್ತಡಗಳಿತ್ತು ಮನೆ ಒಳಗೆ. ಆಮೇಲೆ ನನ್ನ ನಿಜವಾಗ್ಬೇಕಂದ್ರೆ ಈ ಒಂದು ಬಡತನ, ಹಸಿವಿಗೋಸ್ಕರ, ಯಾಕಂದರೆ ಈ ಸೀರೆನ ನಾನು ಆಸೆ ಪಟ್ಟು ಎಂದೋ ಹಾಕಬೇಕಾಗಿತ್ತು. ಬಟ್ ಘನತೆ, ಗೌರವ, ಸಮಾನತೆ ಇವೆಲ್ಲವೂ ನನಗೆ ಎಲ್ಲಿ ಕುಂದು ಬರ್ತೈತಿ, ಸಿಗೋದಿಲ್ಲ ಅನ್ನೋ ಕಾರಣ ಕಷ್ಟಪಟ್ಟು ಬದುಕಿದೆ. ಬಟ್ ಕೊನೆಗೂ ಒಂದು ದಿನ ಇಂಥದ್ದು ಬಂತಲ್ಲ, ನಮ್ಮ ಒಂದು ಸಂಸ್ಥೆಗಳಿಗೆ ಇವಕ್ಕೆ ಬಜೆಟ್ಗಳು ಇಲ್ಲದೆ ಇರುವಂಥದ್ದು ಪ್ರೋಗ್ರಾಮ್ಸ್ಗಳು ಬಂದಾದಾಗ ನಮ್ಗೆ ಏನಾಯ್ತು ಅಂತಂದ್ರೆ, ಅನಿವಾರ್ಯನು ಒಂದು ಕಡೆ ನನ್ನ ಸಿಸ್ಟರ್ಸ್ ಅವ್ರ ಹಸ್ಬೆಂಡ್ ಡೆತ್ ಆಗಿದ್ರು, ನಮ್ಮ ತಾಯಿಗಂತೂ ವಯಸ್ಸಾಗಿದೆ. ಆಮೇಲೆ ನೇಬರ್ಸ್, ನಮ್ಮ ಅಂದರೆ ಅತಿ ಸಮೀಪದ ಒಂದು ಸಂಬಂಧಿಗಳಿದ್ರು ಕೂಡ ಯಾರಿಂದ ನಮಗೆ ಸಪೋರ್ಟ್ ಇರಲಿಲ್ಲ. ಬಟ್ ನನಗೆ ನಮ್ಮ ಅಕ್ಕನ ಒಂದು ಪರಿಸ್ಥಿತಿಗಳನ್ನ, ಮನೆಯ ಸ್ಥಿತಿಗತಿಗಳನ್ನ ನೋಡಿದೆ. ಆವಾಗ ನಾನು ಏನು ಮಾಡಬೇಕು ಅನ್ನೋದು ನನಗೆ ಸರಿಯಾಗಿ ಗೊತ್ತಾಗಲಿಲ್ಲ. ಅದೇ ಒಂದು ಸಮಯಕ್ಕನ ಏನೊಂದು ನಾನು ಸ್ಯಾರಿ ಹಾಕುವಂಥ ನಿರ್ಧಾರವನ್ನು, ಒಬ್ಬರು ಗುರು ಅಂತ ನಮ್ಮ ಕಲ್ಚರಲ್ಲಿ ಬಂದುಬಿಟ್ಟು, ಯಾಕಂದರೆ ಗುರುನ ಆರಾಧನೆ ಮಾಡಿಕೊಂಡೆ. ಯಾಕಂದರೆ ನಮ್ಮಲ್ಲಿ ಹೇಳ್ತಾರೆ, ನಮ್ಮ ಭಾಗದಲ್ಲಿ ಕೆಲವೊಬ್ಬರು ಅಂದರೆ ಇಲ್ಲಿ ಜೋಗಪ್ಪ ಸಂಸ್ಕೃತಿ ಅಂತ ಜಾಸ್ತಿ ಇದೆ. ಫಸ್ಟಿಗೆ ನಮ್ಮಲ್ಲಿ ಜೋಗಪ್ಪ ಸಂಸ್ಕೃತಿ ಇರೋರು ಮುತ್ತುಗಳನ್ನು ಧಾರಣೆ ಮಾಡಿಕೊಂಡು ಜೋಗಪ್ಪ ಸಮುದಾಯನೂ ಮಾಡ್ತಾರೆ. ನಮ್ಮಲ್ಲಿ ಟೋಟಲ್ 2 ಕಲ್ಚರ್ಗಳು ಬರುತ್ತೆ ಮೇಡಮ್, ಒಂದು ಜೋಗಪ್ಪ ಸಮುದಾಯ ಮತ್ತು ಹಿಜ್ರಾ ಕಲ್ಚರ್ ಅಂತೇಳಿ. ಜೋಗಪ್ಪ ಸಮುದಾಯದವ್ರು ಏನು ಮಾಡ್ತಾರೆ ಅಂದ್ರೆ, ಎಲ್ಲಮ್ಮನ ಒಂದು ಪಡ್ಲಿಗೆ ಆಗಿರ್ಬೋದು, ಅವಳು ತಾಯಿಯ ಒಂದು ಜಗಾನ ಇಟ್ಕೊಂಡು ಜಾಗರಣೆ ಆಯ್ತು, ಈ ರೀತಿ ಭಂಡಾರಗಳ ಮುಖಾಂತರ, ಜಾತ್ರೆಗಳ ಮುಖಾಂತರ ಬದುಕ್ತಾರೆ. ಅಂದರೆ ಅವರ ದಿನಚರ್ಯವನ್ನು ಕಳೀತಾರ ಅಥವಾ ವೃತ್ತಿಯನ್ನು ಅದರ ಮೇಲೆ ಅವಲಂಬನೆ ಇಟ್ಕೋತಾರೆ. ಆಮೇಲೆ ಹಿಜ್ರಾ ಕಲ್ಚರ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಮಕ್ಕಳು ಹುಡ್ತಾವ, ಮನೆಗಳ ಓಪನಿಂಗ್ಗಳಾಗಿರ್ಬೋದು ಅಥವಾ ಅಂಗಡಿಗಳ ಓಪನಿಂಗ್ ಆಗಿರ್ಬೋದು ಅಥವಾ ಊರುಗಳನ್ನು, ಅಂಗಡಿಗಳನ್ನು ಅಥವಾ ಈ ರೀತಿ ಕೇಳ್ಕೊಂಡು ಬದುಕ್ತಾರೆ. ಭಿಕ್ಷಾಟನೆಯ ವೃತ್ತಿಯನ್ನು ಬಸ್ತಿ ಅಂತ ನಾವು ಹೇಳ್ಕೊತೀವಿ. ಹೀಗೆಲ್ಲ ಬದುಕ್ತಿರ್ಬೇಕಾದ್ರೆ ನಾನು ಒಬ್ಬರನ್ನ ಗುರುನ್ ಮಾಡಿಕೊಂಡೆ. ಬಟ್ ನನ್ನ ಪರಿಸ್ಥಿತಿ ಹೆಂಗಿತ್ತಂತಂದ್ರೆ, ನನ್ನ ಮನೆ ಒಳಗಡೆ ಮನೆಯಿಂದ ಹೋಗ್ತಿದ್ದೆ. ಬಟ್ ನಾನು ನಾನು ಯಾವ ರೀತಿ ಸಂಪಾದನೆ ಮಾಡ್ಕೊಂಬರ್ತಾನೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಿರಲಿಲ್ಲ. ಬಟ್ ಯಾವುದೂ ಮಾಡ್ತಿರ್ಲಿಲ್ಲ. ಆ ರೀತಿ ನಾನು ಜೀವನ ಮಾಡ್ತಿದ್ದೆ. ಆದರೆ ಹಿಂಗೆ ಒಂದು ದಿವಸ ಅಂದರೆ ವ್ಯಕ್ತಿಗತವಾಗಿ ಎಲ್ಲೋ ಒಂದು ಕಡೆ ಅವ್ರಿಗೆ ವಿಷಯ ಗೊತ್ತಾದಾಗ, ನಮ್ಮ ಅತಿ ಸಮೀಪದವರೊಬ್ಬರೇನೋ ಹಿಂಗೆ ಹೇಳಿದ್ರಂತ. ಅವಾಗ ನಾನು ಹೇಳಿದೆ, ನನ್ನ ತಾಯಿ ಅಕ್ಕ ನನ್ನ ಕೂಸ್ಕೊಂಡು ಕೇಳಿದಾಗ ನಾನು ಒಂದೇ ಅಂದರೆ ಹೌದು. ಆಮೇಲೆ ನೀವು ಬೇಡ ಅಂತಂತಂದ್ರೆ, ಯಾಕಂದ್ರೆ ನನಗೆ ನನ್ನ ತಾಯಿ, ನನ್ನ ಅಕ್ಕ, ಯಾಕಂದ್ರೆ ಇವ್ರು ನಿಮ್ಮೊಂದು ತನ್ನ ಕೊಡೋಕ್ಕೋಸ್ಕರ ನನಗೆ ಯಾವುದೂ ಬೇರೆ ದಾರಿ ಇಲ್ದಕ್ಕೆ ನಾನು ಈ ರೀತಿ ಬದುಕಬೇಕಾಗೈತಿ. ಮತ್ತು ನೀವು ಬೇಡ ಅಂತಂದ್ರೆ ಯಾಕಂದ್ರೆ ನಾನು ಅಂತೂ ಯಾರು ಕಳ್ಳತನ ಮಾಡಿಲ್ಲ, ಮೋಸನೂ ಮಾಡಿಲ್ಲ, ಏನೂ ಮಾಡಿಲ್ಲ. ನಿಮ್ಮಿಬ್ಬರಿಗೆ ಯಾಕಂದ್ರೆ ನೀವು ಹೆಣ್ಣು ಜೀವಗಳು ನಿಮ್ಮನ್ನು ಬದುಕಿಸ್ಬೇಕಂತ ಈ ರೀತಿ ನಾನು ಮಾಡ್ತಾಯಿದ್ದೀನಿ. ಬೇಡ ಅಂದ್ರೆ ನಾನು ಮನೇನೂ ಬಿಟ್ಟು ಹೋಗ್ತೀನಿ ಅಂದಾಗ, ಬೇಡ ಅಂಥೇಳಿ, ಯಾಕಂದರೆ ಯಾವುದೇ ತಾಯಿ ಇದು ಮಾಡೋದಿಲ್ಲ, ನಮ್ಮ ತಾಯಿಯವ್ರದನ್ನು ಸಮ ಮಾಡಿಕೊಂಡ್ರು, ಒಪ್ಕೊಂಡ್ರು ನನ್ನನ್ನು ಅಂಥ ಅವಕಾಶದಲ್ಲಿ. ಬಟ್ ಅದೇನೇ ಒಂದು ಪರಿಸ್ಥಿತಿ ಒಳಗೆ ಏನಾಗಿತ್ತು ಅಂತಂತಂದ್ರೆ, ಅವ್ರು ನಾನು ಒಪ್ಕೊಂಡಾಗ ಒಂದು ಅವಕಾಶ ಬಂತು. ಇನ್ನು ಬೇರೆ ನಮ್ಮ ಎಲ್ಲ ಸಂಬಂಧಿಗಳು ಹೇಳ್ಬಿಟ್ರು, ನಮ್ಮ ಪಾಲಿಗೆ ಅವರು ಸತ್ತು ಬಿಟ್ಟಿದ್ದಾರೆ, ಮತ್ತು ನೀವೇನು ಮಾಡಿರಿ, ಓಟ್ಗಳು ಹಾಕ್ತಾರಲ್ಲ, ಓಟ್ಗಳು. ಅವಾಗ ಮಾತ್ರ ನಮ್ಮ ತಾಯಿ, ನಮ್ಮ ಅಕ್ಕನ್ನ ಅವ್ರು ಮಾತ್ರ ಓಟಕ್ಕೆ ಕರೆದ್ರು. ಅವ್ರನ್ನೂ ಬರ್ತಾರದು ಕೇಳಿದಾಗ ಅಂದ್ರೆ, ಇಲ್ಲ ಅವ್ರು ಸತ್ತಿದ್ದಾರೆ, ಅವ್ರನ್ನ ಕರಿಬೇಡ್ರಿ ಅಂತ ಹೇಳಿ ನಾನು ನೋಡ್ರಿ. ಈ ಓಟನ್ನು ನಮಗೆ ಈ ಒಂದು ಐಡೆಂಟಿಫಿಕೇಷನ್
ಓಟ್ ಹಾಕುವಂಥ ಹಕ್ಕು ನಮಗಿದೆ ರೀ. ಬಟ್ ಯಾವ ಊರಿನೊಳಗೆ ನನ್ನ ಮರ್ಯಾದೆ ಹೋಗತ್ತಂದ್ರೆ ಆ ಊರಿನೊಳಗೆ ಬಂದು ನನಗೆ ಓಟ್ ಹಾಕುವಂಥ ಹಕ್ಕಿಲ್ಲ. ಇಂಥ ಒಂದು ಸಮಸ್ಯೆಗಳನ್ನ ಎದುರಿಸ್ತೀನಿ. ನಾನು ಓಟ್ ಹಾಕಕ್ಕೆ ನಂಗೆ ಅವಕಾಶ ಕೊಡಲಿಲ್ಲ. ಮತ್ತೆ ಒಂದು ವರ್ಷದೊಳಗೆ ನಾನು ಬಡ್ದಾಡಿ ನಾನು ಎಲ್ಲಿದ್ದೇನೋ ಅಲ್ಲೇ ನನಗೆ ಏನು ಮಾಡಿದೆ, ಗುರುತಿನ ಚೀಟಿಯನ್ನು ತೊಗೊಂಡೆ ನಾನು ಓಟ್ ಚಲಾವಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮೇಡಮ್. ಹಾಗೆ ಈ ರೀತಿ ಸವಾಲುಗಳು ನನಗೆ ಭಾಳಷ್ಟು ಎದುರಾದವು. ಮತ್ತು ನಿಜ ಹೇಳ್ಬೇಕಂತಂದ್ರೆ ಅದು ಸಮಯದಲ್ಲಿ ನನಗೆ ನಮ್ಮ ಸಿಸ್ಟರ್ ಅವರು ಅಂದರೆ ಅವರ ಮಗನೇ ಅಂತ ಹೇಳ್ಬೋದು, ಅವ್ರದ್ದು ಇಂಟರ್ಕ್ಯಾಸ್ಟ್ ಲವ್ ಮ್ಯಾರೇಜ್. ಆ ಒಂದು ಅವ್ರದ್ದು ಆಂಧ್ರ ಸ್ಟೇಟು. ಬಟ್ ಅವರಿಬ್ಬರ ತಪ್ಪುಗಳಿಂದ ಅಂದರೆ ಅವರಿಬ್ಬರ ಇದರಿಂದ 2 ಮಕ್ಕಳು ಜನ್ಮ ಪಡೆದು, ಒಂದು ಮಗು 8 ತಿಂಗಳು, ಒಂದು ಮಗಳು 1.5 ವರ್ಷ ಮಕ್ಕಳು. ಆ ಮಕ್ಕಳನ್ನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ವತಃ ಅಂದರೆ ಅವ್ರುಗಳು ಏನು ಮಾಡಿದ್ರೆ, ನೀವು ಬೆಳೆಸ್ರಿ, ದೊಡ್ಡವ್ರನ್ನ ಮಾಡಿರಿ, ಒಂದು 5 years 6 years ಅಲ್ಲಿವರೆಗೂ ನೀವು ಇದು ಮಾಡಿರಿ, ಅಲ್ಲಿ ತನಕ ನಮ್ಗೆ ಆಗಲ್ಲ ಅನ್ನೋ ಮಟ್ಟಿಗೆ, ಯಾಕೆ ಕೋರ್ಡಿನೇಷನ್ ಗಂಡ ಅಂತೇಳಿ ಇಲ್ಲದೆ ಇರುವ ಸಮಯದಲ್ಲಿ ಅವ್ರುಗಳು ಬಿಟ್ಟು ಹೋದಾಗ ಆ 8 ತಿಂಗಳ ಮಗುನ, 1.5 ವರ್ಷದ ಮಗುನ, 8 ತಿಂಗಳ ಮಗು ಬಂದಾಗ ಆ ಮಗುಗೆ ನಾನು, ಯಾಕಂದರೆ ಎಲ್ಲರೂ ಹೇಳ್ತಾರೆ ಹುಟ್ಟಿದ ಮಗುಗೆ ಏನು ಮಾಡ್ತಾರಂದ್ರೆ ಟೈಮು ತಿಥಿ ಅದು ಇದು ಅಂತೆಲ್ಲ ಕೇಳ್ತಾರೆ. ಬಟ್ ನಾನು ವಿಚಾರ ಮಾಡಿದೆ, 8 ತಿಂಗಳ ಮಗು ನನ್ನ ಮಡ್ಲಿ ಬಂದಾಗ ನನಗೊಂದು ಖುಷಿ ಆಯಿತು. ದೇವರು ನಮಗೊಂದು ನನ್ನ ಸೀರೆಗೆ ನನಗೆ ನೀವು ಗರ್ಭಾಶಯ ಇಲ್ದ್ರು ನನಗೊಂದು ಒಂದು ಒಳ್ಳೆ ಮನಸ್ಸಿಗೆ ತಾಯಿ ಪ್ರೀತಿಯನ್ನು ಸಂಪೂರ್ಣ ಮಾಡ್ಕೊಳಕ್ಕೆ ಒಂದು ಒಳ್ಳೆ ಅವಕಾಶ ಕೂಡ ಮಗುಗೆ ದೇವಿ ಅಂತ ನಾಮಕರಣ ಮಾಡಿದೆ, ಬರೀ ದೇವಿ ಅಂತ ಹೇಳಿ. 2ನೇ ಮಗು ಅದಾದಮೇಲೆ 1.5 ವರ್ಷಕ್ಕೆ ಬಂದಾಗ ಆಕೆಗೆ ಭೂಮಿ ಅಂತ ಇಟ್ಟೇರಿ. ಆಮೇಲೆ ಅವರಿಬ್ಬರನ್ನು ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವಾಗ ನನಗೊಂದು ಅಂದರೆ ನನ್ನ ಈ ಬದುಕನ್ನು ಸಾರ್ಥಕ ಮಾಡ್ಕೋಬೇಕು, ಈ ಭಿಕ್ಷಾಟನೆಯಿಂದ ಮಕ್ಕಳಿಗೊಂದು ಭವಿಷ್ಯವನ್ನು ಕೊಡಬೇಕು, ಅವ್ರನ್ನ ಒಳ್ಳೆ ಉತ್ತಮ ನಾಗರಿಕರನ್ನಾಗಿ ಮಾಡಬೇಕು ಅಂತ ಹೇಳಿ ಓದ್ಸಕ್ಕೆ ಸ್ಟಾರ್ಟ್ ಮಾಡಿದೆ ಮೇಡಮ್. ಇವತ್ತಿನ ಸಹ ಮಕ್ಕಳು ಒಬ್ಬರು ಈಗಿನ 9th ಕಂಪ್ಲೀಟ್ ಆಗಿ 10th ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದಾರೆ. ಇನ್ನೊಂದು ಮಗು 8th ಸ್ಟ್ಯಾಂಡರ್ಡ್ ಈ ಸರಿ ಇನ್ಮೇಲೆ. ಆ ಮಕ್ಕಳನ್ನು ಹಾರೋಗೇರಿ SVS ಒಳ್ಳೆ ಎಜುಕೇಷನ್ ಸೊಸೈಟಿಲಿ ಓದಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ನನ್ನ ಟ್ರೈನಲ್ಲಿ ಕೇಳ್ತಿದ್ರು, ಭಿಕ್ಷಾಟನೆ ಮಾಡಬೇಕಾದ್ರೆ ಎದಕ್ಕೆ ನಿಮ್ಮ ಹಂಗೆ ಮಾಡ್ತಾರೆ, ಅಲ್ಲಿ ಬೆಗ್ಗಿಂಗ್ ಮಾಡಿ ಕುಡಿತಾರೆ ಮಾಡ್ತಾರೆ, ಹಂಗೆ ನಾ ಇಲ್ಲ, ನಾ ಅನಿವಾರ್ಯ ಐತೈತಿ ಆ ಮಕ್ಕಳಿಗೆ ಓದಿಸ್ತಾ ಇದ್ದೀನಿ ಅಂತ ಹೇಳಿ. ಯಾಕಂದ್ರೆ ಒಂದು ರೂಪ ಕೊಡಬೇಕಾದ್ರೆ ಈ ಒಂದು ಬಡತನ ಆರ್ಥಿಕತೆಯನ್ನು ನಿರ್ಮೂಲನೆ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಲೈಫ್ ಸಫರನ್ನು ನಾನು ಈ ರೀತಿ ಎಲ್ಲ ಕಳಿಬೇಕಾಗಿ ಬಂತು ಮೇಡಮ್. ಮೇಡಮ್, ಇನ್ನು ತಾವು ಈ ಒಂದು ಟ್ರಾನ್ಸ್ಜೆಂಡರ್ನ ಒಂದು ಏಳಿಗೆಗಾಗಿ ಒಂದು ಹ್ಯುಮ್ಯಾನಿಟಿ ಫೌಂಡೇಶನ್ ಸ್ಪೋಕ್ ಪರ್ಸನ್ ಆಗು ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಅಲ್ಲಿ ಯಾವ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೀರಾ ಅಂತ? ಸೊ ಹ್ಯುಮ್ಯಾನಿಟಿ ಫೌಂಡೇಶನ್ ಸ್ಟಾರ್ಟ್ ಆಗಿ ಒಂದು 16 ವರ್ಷ ಆಯಿತು, 16-17 ವರ್ಷ ಆಯಿತು. ಆ ಒಂದು ನಾನು ಅಲ್ಲಿ ನನ್ನನ್ನು ಯಾವಾಗ ಪ್ಲಾಟ್ಫಾರ್ಮ್ ಅವರು ನನ್ನನ್ನು ಗುರುತಿಸಿದ್ರು ಅಂತಂದ್ರೆ, ಯಾವಾಗ ನನ್ನ ಮೇಲೆ ಪೊಲೀಸರಿಂದ ಅಂದರೆ ಯಾವಾಗ ನಮ್ಮನ್ನು ದಬ್ಬಾಳಿಕೆಯಿಂದ ನಮ್ಮನ್ನು ಇಲ್ಲದೇ ಇರುವಂಥ ಆರೋಪಗಳನ್ನು ನಮ್ಮನ್ನು ಸುಮ್ಮನೆ ಹೋಗ್ಬಿಟ್ಟು ನಮ್ಮ ಕೈಯಿಂದ ಫಿಂಗರ್ ಪ್ರಿಂಟ್ಗಳನ್ನು ತೊಗೊಂಡು, ಆಮೇಲೆ ಆ ಒಂದು ನಮ್ಮನ್ನು ಅವರು ಹೊಡಿತಿರ್ಬೇಕಾದ್ರೆ ನಮ್ಮ ಮೊಬೈಲ್ಸ್ಗಳನ್ನ ಕಿತ್ಕೊಂಡು ಸ್ವಿಚ್ ಆಫ್ ಮಾಡಿದರು. ಬಟ್ ಇವೆಲ್ಲ ಮೂಕ ವೇದನೆಗಳು ನನಗೆ ಏನು ಅನುಭವ ಆಯ್ತು ಅಂತಂದ್ರೆ, ನಮಗೆ ಯಾಕಂದರೆ ಒಂದು ನಮ್ಮ ಅಂಬೇಡ್ಕರ್ ಅವರು ಏನು ಹೇಳ್ತಾರಂತಂದ್ರೆ, ಎಲ್ಲಿವರೆಗೂ ನೀವು ಧ್ವನಿ ಎತ್ತಲ್ಲೋ ಅಲ್ಲಿವರೆಗೂ ಈ ಸಮಾಜ ಸುಮ್ಮನೆ ಇರಲ್ಲ ಅಂತ ಹೇಳ್ತಾರೆ. ಬಟ್ ನನ್ನ ಮೂಕ ವೇದನೆ ಹೆಂಗಿತ್ತಂತಂದ್ರೆ, ಬಡದ್ರೆ ಏನು ಮಾಡಿದ್ರು ನನ್ನ ಅದನ್ನು ಇವ್ರಿಗೆ ಏನು ಮಾತಾಡಬೇಕು, ನನಗೆ ಹೆಂಗೆ ಎತ್ತಬೇಕು ಗೊತ್ತಾಗ್ತಿರ್ಲಿಲ್ಲ. ಯಾಕಂದ್ರೆ ನನಗೆ ಅಲ್ಲಿ ಅನ್ನಿಸ್ತಾ ಇತ್ತಂದ್ರೆ ನನ್ನೊಳಗೇನು ಶಿಕ್ಷಣದ ಕೊರತೆ ಇತ್ತೇನೋ ಅಂತ ನನಗೆ ಅನಿಸುತ್ತೆ ಅವತ್ತಿನ ದಿನಗಳಲ್ಲಿ. ಬಟ್ ಅವತ್ತಿನ ದಿವಸಗಳಲ್ಲಿ ಸುಮ್ಮನೆ ನಮ್ಮ ಮೇಲೆ ಅಪವಾದಗಳನ್ನು ಇದನ್ನು ಒಂದು ನಾವು 10 ರೂಪಾಯಿ ಬೇಡ್ಕೊಂಡು ಹೊಟ್ಟೆಪಾಡಿ ಇದಕ್ಕೆ ಅಂತ ಹೇಳಿದಾಗ ಕೂಡ ಅವ್ರು ಯಾವುದೇ ಥರದ ಅವಕಾಶ ಕೊಡೋದಲ್ಲದೆ ನಮ್ಮನ್ನು ಪ್ಲಾಟ್ಫಾರ್ಮ್ಗಳನ್ನು ಇಳಿಸಿ ಕಳಿಸಿ ಮಾಡಿ ಏನೆಲ್ಲ ಮಾಡಿದ್ರು ಕೂಡ ಅವತ್ತು ನಮ್ಗೆ ಇರಲಿಲ್ಲ. ಆದರೆ ಅದೇ ಮೂಮೆಂಟಕ್ಕೆ ನಮ್ಗೆ ಹ್ಯುಮ್ಯಾನಿಟಿ ಫೌಂಡೇಶನ್ ನನ್ನನ್ನು ಕೈ ಹಿಡಿದು, ಯಾಕಂದ್ರೆ ನನ್ನ ಒಳಗಡೆ ಕೆಲವೊಂದು ಜ್ಞಾನವನ್ನು ಜಾಗೃತಿ ಮಾಡಿ, ಯಾಕಂದ್ರೆ ಬರೀ ನೀನು ಸೀಮಿತವಾಗಿ ಯಾಕಂದ್ರೆ ನಿಮ್ಗೆ ಏನಾಗ್ತಾ ಇದೆ ಅಂತಂದ್ರೆ ಹೊಡೆಸ್ಕೋತೀರ ಯಾಕೆ ಅಂತ ಕೇಳ್ತಾ ಇಲ್ಲ ಇವೆಲ್ಲ ಅಂತ ನಮ್ಗೆ ಸ್ವಲ್ಪ ಕೆಲವೊಂದು ವಿಷಯದಲ್ಲಿ ಮೀಟಿಂಗ್ಗಳನ್ನು ಮಾಡಿದ್ರು, ವಿಚಾರಗಳನ್ನು ತುಂಬುವುದರಿಂದ ನನ್ನನ್ನು ಬದಲಾವಣೆ ಮಾಡಿದ್ರು. ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ಏನಾಗ್ತಾ ಇತ್ತಂದ್ರೆ, ನಮಗೆ ಸಮಸ್ಯೆ ಇದೆ, ನಮಗೆ ಏನಾದರೂ ಕಷ್ಟ ಬಂದರೆ ಕೇಳ್ತಾರೋ ಧೈರ್ಯನೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಅದೇ ಮೂಮೆಂಟಲ್ಲಿ 2014 4 ಜಜ್ಮೆಂಟ್, ಯಾಕಂದ್ರೆ ಹೈಕೋರ್ಟ್ದಿಂದ ಏನಾಗಿತ್ತು ಅಂತಂತಂದ್ರೆ ನಮಗೆ ಎಲ್ಲ ಸಮುದಾಯಕ್ಕೆ ಒಂದು ಯಾವುದೋ ನಮ್ಮ ಒಂದು ಹಕ್ಕುಗಳ ಬಗ್ಗೆ ಆರ್ಟಿಕಲ್ 19 ಮತ್ತು 21 ನಾವು ಬದುಕುವ ಜೀವಿಸುವ ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ. ಯಾಕಂದರೆ ಯಾವಾಗ ನಿಮಗೂ ಇದೆ ಅಂದರೆ, ಎಷ್ಟೋ ವರ್ಷಗಳಿಂದ ಒಂದು ಹೈಕೋರ್ಟ್ ಏನು ಕೇಳಿತಂತಂದ್ರೆ ಕ್ಷಮೆ ಕೇಳಿ. ಎಷ್ಟೋ ವರ್ಷಗಳಿಂದ ಈ ಸಮುದಾಯವನ್ನು ನಾವು ತುಳಿತಾ ಬಂದಿದ್ದೀವಿ, ಇವರನ್ನ ಅಪರಾಧಿಗಳಂತ ನೋಡ್ತಾ ಬಂದಿದ್ದೀವಿ. ಬಟ್ ಈ ಸಮುದಾಯವನ್ನು ನಾವೇನು ಗೌರವಿಸೋಣ, ಇವರು ಭಾರತ ಪ್ರಜೆಗಳಿದಾರಂತ ನಮ್ಮನ್ನು ಗೌರವಿಸ್ತು. ಅಂಥ ಸಮಯದಲ್ಲಿ ನಮಗೊಂದು ಏನು ಮಾಡಿದ್ರು ಅಂದರೆ, ಇಲ್ಲಿ ಪ್ರೆಸ್ ಮೀಟ್ ಇದ್ರು. ಯಾಕಂದ್ರೆ ನನ್ನ ಜೀವನದಲ್ಲಿ ನನಗೆ ಒಂದು ಕಾಕಿ ನೋಡಿದ ತಕ್ಷಣ ಬರೀ ಭಯ ಇರ್ತಿತ್ತು, ಇವ್ರು ಹೊಡಿತಾರೆ ಅನ್ನೋ ಮನೋಭಾವನೆ ಇತ್ತು. ಬಟ್ ಈ TV ಮೀಡಿಯಾ ಇವ್ಯಾರು ನಮ್ಗೆ ಗೊತ್ತಿರಲಿಲ್ಲ. ಬಟ್ ಫಸ್ಟ್ ಟೈಮ್ ನನಗೆ ಏನು ಮಾಡಿದ್ರು ಅಂದ್ರೆ, ಅದು ಧೈರ್ಯ ತುಂಬಿಟ್ಟು ಬೆಳಗಾವಿ ಜಿಲ್ಲೆ ಪ್ರತಿನಿಧಿ ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿಕೊಂಡು, ಮಾತಾಡ್ತೀರಿ ನಿಮ್ಮಲ್ಲಿ ಐತೆ ಅಂತ ಹೇಳಿ ನಿಜವಾಗ್ಲೂ ನನ್ನನ್ನು ಆ ಒಂದು ವೇದಿಕೆಯಲ್ಲಿ ಕನ್ನಡ ಸಾಹಿತ್ಯ ಭವನದಲ್ಲಿ 45 ಜನ ಪ್ರೆಸ್ ರಿಪೋರ್ಟರ್ಸ್,
4 ಲ್ಯಾಂಗ್ವೇಜ್, ಕನ್ನಡ, ಇಂಗ್ಲೀಷ್, ಮರಾಠಿ, ಹಿಂದಿ, ಮತ್ತು ಎಲ್ಲರೂ ಇದರಲ್ಲಿ ವರದಿಗಾರರು. ಅವರೆಲ್ಲರೂ ಒಂದು 40 ನಿಮಿಷ ನನ್ನನ್ನು 40 ನಿಮಿಷ ಈ ರೀತಿ ಎಲ್ಲ ಬೇರೆ ಬೇರೆ ಆ್ಯಂಗಲ್ಗಳಲ್ಲೆಲ್ಲ ಪ್ರಶ್ನೆಗಳನ್ನು ಮಾಡಿದರು. ಬಟ್ ನನಗೊಂದು ಆ ಒಂದು ವೇದಿಕೆ ಇತ್ತಂದ್ರೆ, ಇವತ್ತಿನ ದಿವಸ ನಿಮ್ಮ ಎದುರುಗಡೆ ನಿಂತು ಮಾತಾಡ್ತಾ ಇದ್ದೀನಿ, ಒಂದು ಕಾನ್ಫಿಡೆಂಟ್ ಇದೆ ಅಂತಂದ್ರೆ ಆ ಒಂದು ವೇದಿಕೆ ನನ್ನ ಕಾರಣ ಅಂತ ಹೇಳ್ತೀನಿ. ಅವತ್ತು ತೊಗೊಂಡಂಥ ಧೈರ್ಯ, ಒಂದು ಆ ಸ್ಫೂರ್ತಿ ಇವತ್ತು ನನಗೆ ಬೆಳೆಯೋಕ್ಕೊಂದು ಅವಕಾಶ ಆಯಿತು. ಯಾಕಂದರೆ ಅವತ್ತು ನಾನು ಹೆದರಲಿಲ್ಲ. ನನ್ನ ನೈಜತೆಯನ್ನು ಪ್ರತಿಯೊಂದು ಆ್ಯಂಗಲ್ದಿಂದ ನಾನು ಏನಿದ್ದೀನಿ, ಯಾವ ರೀತಿ ಬೆಳೆದೆ ಎಲ್ಲನೂ ಶೇರ್ ಮಾಡಿಕೊಂಡೆ. ಅದಾದ ತಕ್ಷಣ ಏನಾಯ್ತು ಮೇಡಮ್, ನನಗೆ ಒಂದು ಅದಾದ ಮೇಲೆ ನನಗೆ ಒಂದು ಜೋಗಪ್ಪಗಳ ಹಬ್ಬ ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ ಕನ್ನಡ ಸಾಹಿತ್ಯ ಭವನದಲ್ಲಿ ಮಾತಾಡಿ, ಆ ಒಂದು ವೇದಿಕೆ ಮೇಲೆ ನಾನು ಒಂದು ಗೆಸ್ಟ್ ಆಗಿ ಒಂದು ಜಿಲ್ಲೆಗೆ ಪರಿಚಯಿಸಿ, ಸಂಘಟನೆ ಬೆಂಬಲಿಗರ ಜೊತೆಗೆ ಸಮುದಾಯ ಜೊತೆಗೆ ಒಡತಿಯಾಗಿ ಅವರೆಲ್ಲರ ಒಂದು ಏಳತಿಗೆ ಬೆಳೆಯೋಕ್ಕೊಂದು ಅವಕಾಶ ಸಿಕ್ತು. ಆ ಒಂದು ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಮೇಡಮ್, ತಮ್ಮ ಸಮುದಾಯಕ್ಕೆ ಸರ್ಕಾರ ಯಾವೆಲ್ಲ ಸೌಲಭ್ಯಗಳನ್ನ ನೀಡ್ತಾ ಇದೆ ಅಂತ? ಸರ್ಕಾರ ಅಂತಂದ್ಮೇಲೆ ಮೇಡಮ್, ಇದಂತೂ ಮೈತ್ರಿ ಯೋಜನೆ ಅಂತಿದೆ. ಆಮೇಲೆ 50,000 ರೂಪಾಯಿದೊಂದು ನಮಗೆ ಇಲ್ಲಿ ಅಂದರೆ ಉದ್ಯೋಗ ಕಂತು ಕೊಡ್ತಾ ಇದ್ದಾರೆ. ಬಟ್ ಇವತ್ತಿನ ಜನ್ರೇಷನ್ಲಿ ಹಾಗೇನೆ ಮತ್ತೆ ನೋಡ್ಬೇಕಂತಂದ್ರೆ ಇವತ್ತಿನ ದಿವಸ ಸಮುದಾಯದ ಒಂದು ಪರಿವರ್ತನೆಗೋಸ್ಕರ ನಾವೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡ್ರೆ ಇಲ್ಲಿವರೆಗೂ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಯಾರಿಗೂ ಇನ್ನೂ ಅಂದರೆ ಆಶ್ರಯ ಯೋಜನೆ ಮನೆಗಳು ಸಿಕ್ಕಿಲ್ಲ. ಬಟ್ ಈಗ ಏನಾಗ್ತಿದೆ ಅಂತಂದರೆ ಅವ್ರು ಕೊಡುವಂಥ ಹಣ ಮನೆ ಕಟ್ಕೊಳಕ್ಕಾಗಲ್ಲ. ಮತ್ತು ಈಗ ಕಂಪಲ್ಸರಿ ನಿಮ್ಗೆ ಜಾಗ ಕೊಡ್ರಿ ಮತ್ತು ನೀವು ಮನೆಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಅಡ್ಜಸ್ಟ್ಮೆಂಟ್ ತುಂಬ ಕಡಿಮೆ ಇದೆ. ಬಟ್ ಇಲ್ಲಿವರೆಗೂ ನಮ್ಗೆ 92 ಜನರದ್ದು ನಾವು ಅರ್ಜಿ ಇನ್ನೂ ಒಬ್ರಿಗೂ ಮನೆ ಸಿಕ್ಕಿಲ್ಲ. ಎಷ್ಟೋ ವರ್ಷದಿಂದ ಹೋಗಿದೆ ಅರ್ಜಿ ಅದು. ಬಟ್ ಮೈತ್ರಿ ಯೋಜನೆ ಸಿಗ್ತಾ ಇದೆ. ಮತ್ತು ಇನ್ನೊಂದು ಖುಷಿ ಅಂತಂದರೆ ನಮಗಿಲ್ಲಿ ಶಕ್ತಿ ಯೋಜನೆ, ಅದೊಂದು ನಿಜವಾಗ್ಲೂ ನನಗೆ ತುಂಬ ಗೌರವಿಸ್ತೀನಿ. ಮತ್ತು ಗೃಹಲಕ್ಷ್ಮಿ ಕೂಡ ಅದು ತುಂಬ ನಮ್ಗೆ ಒಳ್ಳೆಯ ಒಂದು ಸಪೋರ್ಟ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಮತ್ತು ನಮ್ಮವರು ಕೂಡ ಈಗ 1% ಮೀಸಲಾತಿಲಿ ಕೂಡ ಬೆಳಗಾವಿ ಜಿಲ್ಲೆಯಿಂದ ಇಲ್ಲಿ ಗೋಕಾಕ್ದವರೇ ಆಗಿರುವಂಥ ಶ್ರಾವ್ಯ ಅಂತ ಹೇಳಿ ಅವ್ರು ಏನು ಮಾಡಿದ್ದಾರೆ, ವಿಲೇಜ್ ಅಕೌಂಟ್ರ ಕೆಲಸ ಮಾಡಿದ್ದಾರೆ. ಮೊನ್ನೆ ಒಂದು ಅವರು KS ಎಕ್ಸಾಮ್ ಪಾಸ್ ಮಾಡ್ಕೊಂಡಿದ್ದಾರೆ. ಇನ್ನು ನೋಡಬೇಕು ಯಾವ ಒಂದು ಹುದ್ದೆಗೆ ಅವ್ರು ಆಯ್ಕೆ ಮಾಡ್ತಾರೆ. ಯಾಕಂದರೆ ನಮ್ಮವರಾಗಿದ್ದಾರೆ ಅಂದರೆ ನಮ್ಮ ಜಿಲ್ಲೆಯವರಾಗಿರ್ಬೋದು, ರಾಜ್ಯದವರಾಗಿರ್ಬೋದು, ದೇಶದವರದೊಂದು ಅಭಿಮಾನ. ಯಾಕೆ ಬೆರಳೆಣಿಕೆಯಲ್ಲಿ ಇರುವಂಥ ಒಂದು ಸಮುದಾಯ ಇದು. ಇವತ್ತಿನ ದಿವಸ ತ್ರಿಶೂಲಾ ಅವರು ಹೈಕೋರ್ಟ್ ಜಡ್ಜ್ ರೀ, ಕಲ್ಕತ್ತಾ ರೀ. ಆಮೇಲೆ ತಮಿಳ್ನಾಡಲ್ಲಿ PSI ರೀ. ಬೆರಳೆಣಿಕೆಯಲ್ಲಿ ಇದೆ ನನ್ನ ಸಮುದಾಯ. ಆದ್ರೆ ಇವತ್ತಿನ ಜನ್ರೇಷನ್ ಕೂಡ ಏನಾಗ್ಬೇಕಂತಂದ್ರೆ ತುಂಬಾ ಫಾಸ್ಟ್, ಅಂದ್ರೆ ನಮ್ಮ ಒಂದು ಸರ್ಕಾರ ಏನಾಗ್ಬೇಕಂತಂದ್ರೆ ಅದನ್ನ ಎಲ್ಲರನ್ನೂ ಕೂಡ ಅವ್ರಿಗೊಂದು ಅವಕಾಶಗಳನ್ನು ಕೊಡಬೇಕು. ಟ್ರಾನ್ಸ್ಜೆಂಡರ್ಸ್ ಅಂದಮೇಲೆ ಅವರ ಒಂದು ಲೋಪದೋಷಗಳಾಗಿರ್ಬೋದು ಅಥವಾ ಒಂದು ಪ್ರತಿಯೊಂದರಿಂದ ಹಿಡಿದು ಅವ್ರಿಗೊಂಚೂರು ಮಾರ್ಜಿನ್ ಕೊಟ್ಬಿಟ್ಟು ಅವರನ್ನ ಬೆಳೆಯೋಕ್ಕೆ ಒಂದು ಸಹಕಾರ ಕೊಡಬೇಕಂತ ನನ್ನ ಕೇಳ್ಕೊಳ್ಳೋಕೆ ಇಷ್ಟ. ಮೇಡಮ್, ಇನ್ನು ಈಗ ತಮ್ಮ ಒಂದು ಕಥೆಯನ್ನ ಕೇಳುತ್ತಿರುವಂತಹ ಅನೇಕರಿಗೆ ಅವರ ಒಂದು ಅಸ್ತಿತ್ವದ ಬಗ್ಗೆ ಸಾಕಷ್ಟು ಗೊಂದಲಗಳಿರುತ್ತೆ. ಅವರಿಗೆ ತಾವು ಯಾವ ಒಂದು ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ? ಸಂದೇಶ ಅಂತಂದ್ರೆ ಮೇಡಮ್, ನನ್ನ ಉದ್ದೇಶ ಏನಂತಂದ್ರೆ, ಇವತ್ತು ನನ್ನ ನೀವು ಡಾಕ್ಟರ್ ಕಿರಣ್ ಬೇಡಿ ಅಂತ ಗುರುತಿಸಿದ್ರಿ. ನಾನು ಒಂದು ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಥರ ಚರಿತ್ರೆಗಳಲ್ಲಿ ಸುಮಾರು ಒಂದು 14-15 ಅವಾರ್ಡ್ಗಳು. ಯಾಕಂದ್ರೆ ನಾವು ವೇದಿಕೆ ಮೇಲೆ ಎಲ್ಲೋ ಒಂದು ಕಡೆ ಯಾವ್ದೋ ಫಂಕ್ಷನ್ ನೋಡಿದಾಗ ಅವೆಲ್ಲ ನೋಡಿದಾಗ ಒಂದು ಭಾವನೆಗಳ ಫೀಲ್ ಆಗ್ತಿತ್ತು. ಬಟ್ ಸ್ವಲ್ಪ ನಮ್ಮಲ್ಲಿ ಪ್ರಯತ್ನ ಬೇಕು. ಇವಾಗ ನನಗೆ ನೋಡ್ರಿ, ಡಾಕ್ಟ್ರೇಟ್ ಆಗಿರ್ಬೋದು, ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು, ಮತ್ತು ರಕ್ಷಣಾ ವೇದಿಕೆಯೊಂದರ ರಾಜ್ಯ ಮಟ್ಟದ ಅಮ್ಮ ಪ್ರಶಸ್ತಿ ಆಗಿರ್ಬೋದು, ಮತ್ತು ಇಲ್ಲಿ ಬೆಳಗಾಂನಿಂದ ಬೇಲಾ ಟಾಕ್ ಆಗಿರ್ಬೋದು, ಡೆಲ್ಲಿಯಿಂದ ಸ್ಪೋಕ್ ಪರ್ಸನ್ ಆಗಿರ್ಬೋದು, ಮತ್ತು ಶಿಕ್ಷಣ ಸಂಸ್ಥೆ ಧಾರವಾಡದವರಿಂದ ನನಗೆ ಕನ್ನಡ ರತ್ನ ಅಂತ ಕೊಟ್ಟರು, ದಾವಣಗೆರೆಯಿಂದ ರಾಣಿ ಚೆನ್ನಮ್ಮ ಮತ್ತೆ ಕೊಟ್ಟರು, ಹಾವೇರಿಯಿಂದ ಕನಕಶ್ರೀ ಕೊಟ್ಟರು. ಹೀಗೆ ಸುಮಾರು ಅವಾರ್ಡ್ಸ್ಗಳೆಲ್ಲ ಬರಬೇಕಾದ್ರೂ ಕಾರಣ ನಮ್ಮ ಒಂದು ಪಾರ್ಟಿಸಿಪೇಟ್ ಅಂದರೆ ನನ್ನ ಒಂದು ಬರುತ್ತಿರುವಂಥ ಬೆಳೆಯುತ್ತಿರುವಂಥ ಯುವ ಪೀಳಿಗೆಯಲ್ಲಿರುವಂಥ ನನ್ನ ಸಮುದಾಯ ಏನಾಗಬೇಕಾಗೈತಂತಂದ್ರೆ ಈಕ್ವಲ್ ಆ್ಯಂಡ್ ಇನ್ವಾಲ್ವ್ಮೆಂಟ್. ಅಂದರೆ ಈಗ ಬೆಳೆಯುತ್ತಿರುವಂಥ ಮಗು ಅದು ಎಜುಕೇಷನಲ್ಲಿ ಇರಬೇಕಾಗಿದ್ರೆ ಫಸ್ಟ್ ನಾನು ಏನೋ ಒಂದು ವಿಚಾರನ ವ್ಯಕ್ತಪಡಿಸೋಕೆ ಇಷ್ಟಪಡ್ತೀನಿ ಅಂದ್ರೆ, ದಯವಿಟ್ಟು ಪೇರೆಂಟ್ಸ್ ಈ ಥರ ಒಂದು ಮಗು ಟ್ರಾನ್ಸ್ ಲಕ್ಷಣ ಹೊಂದಿರುವಂಥ ಮಗು ಇದೆ ಅಂದಾಗ ತಕ್ಷಣ ಅದನ್ನು ಮನೆಯಿಂದ ಏನು ಮಾಡ್ರಿ, ಅದರ ಸ್ವಾತಂತ್ರ್ಯವನ್ನು ಕಿತ್ಕೊಂಡೋದು. ಆ ಕಿತ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ, ಒಂದು ಆಟ ಆಡ್ತಿರುವಂಥ ಮಗುವಿನ ಕೈಯಾಗಿನ ವಸ್ತುನ ಕಿತ್ಕೊಂಡ್ರೆ ಅದು ಅಳೋ ಸಹಜನ. ಅದು ಅಂಥ ವ್ಯಕ್ತಿಗಳನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಅವರನ್ನೇ ಏನು ಮಾಡ್ಬೇಕಂದ್ರೆ, ಯಾಕಂದ್ರೆ ನಾವು ಶಿಕ್ಷಣದ ಕೊರತೆಯಿಂದ ಬಡಿಸ್ಕೊಂಡು ಮಾಡಿಕೊಂಡು ಏನೋ ಒಂದು ಇಟ್ಕೊಂಡಿರ್ತ ಚೈಲ್ಡಿಂದ ಬೆಳೆದಿರುವಂಥ ಒಂದು ಆಧ್ಯಾತ್ಮಿಕ ವಿಚಾರಗಳ ಮನೆ ಈ ರೂಪಕ್ಕೆ ತಂದು, ಬಟ್ ಮಕ್ಕಳಿಗೆ ಅಲ್ಲಿ ಡಿಸ್ಟರ್ಬೆನ್ಸ್ ಆದಾಗ ನಾವು ಅನಿವಾರ್ಯವಾಗಿ ನಮ್ಮ ಸ್ವತಂತ್ರ ಸಿಗ್ತಾ ಇಲ್ಲ, ನಮ್ಮ ಆಸೆಕಾಂಕ್ಷೆಗಳು ಪೂರ್ಣ ಆಗ್ತಾ ಇಲ್ಲ ಅಂತ ಮಕ್ಕಳು ಆಟೋಮೆಟಿಕ್ಲಿ ಏನಾಗ್ತಾವೆ, ಮನೆ ಬಿಟ್ಟು ಹೋಗೋದು ಸಹಜ. ಬಟ್ ಮನೆಗಳು, ಯಾಕಂದರೆ ಇವತ್ತು ಒಂದು ವಿಚಾರ ಏನು ಹೇಳ್ತಾರಂದ್ರೆ, ಎಷ್ಟೋ ನನ್ನ ಸಮುದಾಯ ಇವತ್ತು ಕೂಡ ಪಾಪ ಆ ತಾಯಿ ಹಡಿಬೇಕಾದ್ರೆ ಕನಸು ಕಾಣ್ಬೇಕಾದ್ರೆ ಮಗುನ ಹಡಿದ ತಕ್ಷಣ, ಒಂದು ಮಗು ಹುಟ್ಟಿದ ತಕ್ಷಣ ಒಂದನ್ನು ಗಂಡು ಅಂತ ಹೇಳ್ತಾರೆ, ಒಂದನ್ನು ಹೆಣ್ಣು ಅಂತ ಹೇಳ್ತಾರೆ. ಬಟ್ ಇದನ್ನು ಬಿಟ್ಟು ಯಾರು ಯಾವುದನ್ನು ಹೇಳ್ತಿರೋದಿಲ್ಲ. ಆದ್ರೆ ಆ ಹುಟ್ಟಿದಂಥ ಮಗ ನಾಳೆ ಬದಲಾವಣೆ ಆದಾಗ ಆ ಮಗು ಎಲ್ಲೋ ಒಂದು ಭಿಕ್ಷಾಟನೆ ಮಾಡಿ ವೃತ್ತಿ ಜೀವನವನ್ನು ಹೇಗೋ ಬದುಕಿ ಕೊನೆಗೆ ಆ ತಾಯಿಗೂ ಗೊತ್ತಿಲ್ಲದೇನೆ ಅದೇ ಬೀದಿ ಶವ ಸಂಸ್ಕಾರ ಆಗಿ ಹೋಗೋದು ತುಂಬ ಖೇದಕ ವಿಷಯ. ಯಾಕೆ ಈ ನನ್ನ ಸಮುದಾಯ, ಎಷ್ಟೋ ನನ್ನ ಸಮುದಾಯ ಇದೇ ರೀತಿ ಹುಟ್ಟಿದ್ದು ಒಂದು ಕಡೆ,
ಅಂತ್ಯವಾದದ್ದು ಒಂದು ಕಡೆ. ಆದರೆ ಈ ಮುಂದಿನ ದಿನಗಳಲ್ಲಿ ನನ್ನ ಸಮುದಾಯಕ್ಕೆ ಈ ಪರಿಸ್ಥಿತಿ ಬರಬಾರ್ದು. ಎಲ್ಲರೂ ಆ ಪೇರೆಂಟ್ಸ್ಗಳು ಏನು ಮಾಡ್ಬೇಕಂದ್ರೆ ಅಂಥ ಮಕ್ಕಳಿಗೆ ಶಿಕ್ಷಣ ಕೊರತೆ ಮಾಡಬೇಡ್ರಿ, ಒಳ್ಳೆ ಎಜುಕೇಶನ್ ಕೊಡ್ರಿ, ಅವ್ರಿಗೆ ಒಳ್ಳೆ ಕೌನ್ಸಿಲಿಂಗ್ ಕೊಡ್ರಿ, ಅವ್ರನ್ನ ಉತ್ತಮ ಪ್ರಜೆಗಳನ್ನಾಗಿ ಮಾಡ್ರಿ, ನಾಗರಿಕರನ್ನಾಗಿ ಮಾಡ್ರಿ. ಬಲೆ ಅವ್ರು ಬದುಕುವಂತ ಒಂದು ನಿರೀಕ್ಷೆಗಳನ್ನ, ಆಸೆ ಆಕಾಂಕ್ಷೆಗಳಿಗೆ ಅವ್ರಿಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಡ್ರಿ. ಬೇಡಪ್ಪ ಇದೇ ವೃತ್ತಿಯಲ್ಲಿ ಬದುಕ್ತೀವಿ ಅಂದಮೇಲೆ ಈ ರೀತಿನೇ ಬದುಕ್ರಿ, ಅದಕ್ಕೊಂದು ಮಾರಲ್ ಎಜುಕೇಶನ್ಸ್ ಕೊಡ್ರಿ, ನನ್ನ ಉದ್ದೇಶ ರೀ. ಮತ್ತೆ ಆ ಬೆಳೀತಿರಂಥ ಮಕ್ಕಳನ್ನ ಈಗ 1% ಮೀಸಲಾತಿಯಲ್ಲಿ ಎಷ್ಟೋ ಗೌರ್ಮೆಂಟ್ ಹೆಲ್ಪ್ ಮಾಡ್ತಾ ಇದೆ. ಅವ್ರನ್ನ ಎಜುಕೇಟೆಡ್ ಮಾಡಿ ಉತ್ತಮ ನಾಗರಿಕರನ್ನಾಗಿ ಮಾಡ್ರಿ, ಸಮಾಜದ ಬದಲಾವಣೆಗಳನ್ನ ಕಾಣಬೇಕು, ಅವ್ರಿಗೂ ಕೂಡ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡುವಂತ ಕೆಲಸಗಳನ್ನ ಮಾಡ್ರಿ. ಮತ್ತೆ ಅವರು ತಮ್ಮ ವೃತ್ತಿ ಬದುಕಿನಲ್ಲಿ ನಾವು ಕಲ್ಚರ್ದಲ್ಲಿ ಬದುಕ್ತೋ ಅಂದ್ರೂ ಕೂಡ ಅದಕ್ಕೊಂದು ಮೆಂಟಲಿ ಒಂದು ಸ್ಟೇಟ್ಮೆಂಟ್ ಆಗಲಿ, ಮೆಂಟಲಿ ಒಂದು ಸ್ಥಿತಿ ಆಗಲಿ, ಅವ್ರದ ಮಾನಸಿಕವಾಗಿ ಭದ್ರತೆಗಳಾಗಲಿ, ಮನೆ ಒಂದು ಕೌನ್ಸಿಲಿಂಗ್ ಆಗಿರಲಿ, ಮನೆ ವಾತಾವರಣಗಳು ಯಾವಾಗ ಮನೆಯಿಂದ ವಿಮುಖರಾಗ್ತಾರೋ ಅವಾಗ ಎಜುಕೇಶನ್ ಆಗಿರ್ಬೋದು ಪ್ರತಿಯೊಂದರಿಂದ ಎಲ್ಲ ಡಿಸ್ಪ್ಯಾಚ್ ಆಗಿ ಹೋಗಿ ಅವರ ಜೀವನಕ್ಕೆ ಆಧಾರ ಇಲ್ಲದೆ ಅಂತ್ಯ ಆಗ್ಬೇಕಾಗತ್ತೆ. ಅಂಥವ್ರನ್ನ ನಾವು ಉಳಿಸ್ಕೋಬೇಕಾದ್ರೆ, ಉತ್ತಮ ಪ್ರಜೆಗಳನ್ನ ನಾವು ನೋಡ್ಬೇಕಂತಂದ್ರೆ ನಮ್ಮ ಒಂದು ಸಮಾಜದಲ್ಲಿರುವಂಥ ಮೊದಲು ಮನೆಯೇ ಮೊದಲ ಪಾಠಶಾಲೆ, ತಾಯಿನೇ ಮೊದಲ ಗುರು ಅಂತ ಅಂದ್ಮೇಲೆ ಹುಟ್ಟಿರೋ ಮಕ್ಕಳನ್ನ ಬೀದಿಗೆ ಬಿಡಬೇಡ್ರಿ. ಬೀದಿಗೆ ಬಿಡೋಕ್ಕಿಂತ ಮುಂಚೆ ಅವ್ರನ್ನ ಒಂದು ಒಳ್ಳೆ ಭವಿಷ್ಯವನ್ನು ಕೊಡ್ರಿ, ಅವಾಗ ಸುಂದರ ಸಮಾಜ ನಿರ್ಮಾಣ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಮೇಡಮ್, ಸಮಾಜದಲ್ಲಿ ನಿಮ್ಮ ಒಂದು ಅಸ್ತಿತ್ವವನ್ನ ಹುಡುಕಿಕೊಂಡು ಒಂದು ಧೈರ್ಯವಾಗಿ ಬದುಕನ್ನ ಕಟ್ಟಿಕೊಂಡಿರುವಂತಹ ತಮ್ಮ ಬದುಕು ನಿಜಕ್ಕೂ ಒಂದು ಪ್ರೇರಣಾದಾಯಕವಾಗಿದೆ. ಥ್ಯಾಂಕ್ ಯು. ತಮ್ಮ ಒಂದು ಅತ್ಯಮೂಲ್ಯ ಸಮಯಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. कार्येषु दासी करणेषु मन्त्री भोजेषु माता शयनेषु रम्भा रूपे च लक्ष्मी क्षमया धरित्री ये स्त्री. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮಹಿಳಾ ದಿನಾಚರಣೆಯ ಅಂಗವಾಗಿ ಸ್ತ್ರೀಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಡಾಕ್ಟರ್ ಕಿರಣ್ ಬೇಡಿಯವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು KLE ಧ್ವನಿ 90.4 FM. ನಮಸ್ಕಾರ.